ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಾನು ಕರ್ನಾಟಕ ರಾಜ್ಯದ ಮತ್ತೊಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಿಂದ ಬಂದಿರುವಂತದ್ದು. ಅದರಲ್ಲೂ ಕರಾವಳಿ ಮಲೆನಾಡು ಭಾಗ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕೂಡ ಹಲವಾರು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಒಂದು ಶಿಕ್ಷಣ ಸಂಸ್ಥೆ ತನ್ನದೇ ಆದ ರೀತಿಯಲ್ಲಿ ಚಾಪನ್ನ ಮೂಡಿಸ್ತಾ ಇರುವಂತದ್ದು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ಶಿಕ್ಷಣ ಸಂಸ್ಥೆ ಆಗಿರುವಂತಹ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿರುವಂತದ್ದು. ಅಂದ್ರೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ಹಾದಿಯಾಗಿರ್ಬೋದು, ಅಲ್ಲಿ ಯಾವ ರೀತಿಯಾದ ಫಲಿತಾಂಶ ಇದೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಕೋಚಿಂಗ್ ನೀಡಲಾಗುತ್ತೆ, ಹಾಗೆ ಇತ್ತೀಚೆಗೆ ಸಂಸ್ಥೆಯ ಮೇಲೆ ಬಂದಂತ ಕೆಲವೊಂದು ಅಪಪ್ರಚಾರನ ಅಥವಾ ಆರೋಪ, ಈ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ಚರ್ಚೆಯಲ್ಲಿ ಭಾಗವಹಿಸಲು ನಮ್ಮ ಜೊತೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಓಕೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್. ಮೊದಲನೇದಾಗಿ ನಿಮ್ಮ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ಹಾದಿ, ಫಲಿತಾಂಶ ಇದೆ ಎಲ್ಲದ ಕುರಿತಾಗಿ ನಾನು ಆಮೇಲೆ ಮಾತಾಡ್ತೀನಿ. ಮೊದಲನೇದಾಗಿ ಇತ್ತೀಚೆಗೆ ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ಸಂಸ್ಥೆ ಒಂದು ವಿಚಾರದಲ್ಲಿ ಬಾರಿ ಸದ್ದನ ಮಾಡ್ತು. ಶಿಕ್ಷಣ ಸಂಸ್ಥೆಯ ಲೈಸೆನ್ಸ್ ರದ್ದಾಯಿತ ಅನ್ನುವ ವಿಚಾರ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ಬೇಗ ಆದಷ್ಟು ಅಂದ್ರೆ ತುಂಬಾ ವೇಗದಲ್ಲಿ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಮಾಧ್ಯಮಗಳಲ್ಲಿ ಹರಿದಾಡಿದ ವಿಚಾರ ನಿಮ್ಗೆ ಗೊತ್ತಿದೆ. ಯಾಕೆ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯ ಮೇಲೆ ಈ ಒಂದು ಅಪಪ್ರಚಾರ ಅಥವಾ ಆರೋಪ ಬಂದಿದೆ? ಅಪಪ್ರಚಾರ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಎಕ್ಸೆಲ್ PU ಕಾಲೇಜ್ 2019ರಲ್ಲಿ SS351 ಈ ಕಾಲೇಜ್ ಕೋಡ್, ಈ ಕಾಲೇಜ್ ಕೋಡ್ ನಾವು ಸ್ಟಾರ್ಟ್ ಮಾಡಿರುವಂತದ್ದು. ಆಯ್ತಾ? ಸ್ಟಾರ್ಟ್ ಮಾಡಿ ಆಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ನಮ್ಮ ಕ್ವಾಲಿಟಿ ಆಫ್ ಎಜುಕೇಶನ್, ಯಾಕಂದ್ರೆ ನಾನೊಬ್ಬ ಟೀಚರ್ ಸರ್, ನಾನೊಬ್ಬ ಕೆಮಿಸ್ಟ್ರಿ ಟೀಚರ್ ಆಗಿ ಬೇರೆ ಬೇರೆ ಕಡೆಯಲ್ಲಿ ವರ್ಕ್ ಮಾಡಿ ನೀಟ್ JEE ಟೈಮ್ ಮಾಡಿ ಆಮೇಲೆ ನಮ್ದೇ ಕಾಲೇಜ್ ಮಾಡಿರುವಂತದ್ದು. ಹಾಗಾಗಿ ನಂಗೆ ಈ PUC ಮತ್ತೆ ನೀಟ್ JEE ಒಳ್ಳೆ ಅನುಭವ ಇರುವ ಕಾರಣ ಮಕ್ಕಳಿಗೆ, ಮತ್ತೆ ನಾನು ಕೂಡ ಹಾಸ್ಟೆಲ್ ಜೀವನದಲ್ಲಿ ಇದ್ದವ, 8 ವರ್ಷ ಹಾಸ್ಟೆಲ್ ಇದ್ದವ. ಹಾಗಾಗಿ ಹಾಸ್ಟೆಲ್ ಕೂಡ ನಮ್ಗೆ ಅನುಭವ ಇದೆ, ನೀಟ್ JEE ಕೂಡ ಅನುಭವ ಇದ್ದ ಕಾರಣ ನಮ್ಮ ಕಾಲೇಜ್ ನೋಡ್ತಾ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಒಳ್ಳೆ ಏರಿಕೆಯನ್ನು ಕಂಡಿತು. ಹಾಗಾಗಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, PU ಕಾಲೇಜಿಗೆ ನಮ್ಗೆ ಬ್ಯಾಚ್ಗಳು ಜಾಸ್ತಿ ಬೇಕಾಗ್ತದೆ, ಅಡ್ಮಿಷನ್ ಜಾಸ್ತಿ ಆದಾಗ PU ಕಾಲೇಜ್ ಅಪ್ಲಿಕೇಶನ್ ಹಾಕೊಂಡು ಅವರು ಹೇಳಿದ್ರು ಅಪ್ಲಿಕೇಶನ್ ಬ್ಯಾಚ್ಗಳು ಕೊಡ್ತಾ ಹೋದ್ರು. ಕಳೆದ ವರ್ಷ ನಾವು 2024-25ನೇ ವರ್ಷಕ್ಕಾಗುವಾಗ ಇನ್ನೊಂದು 2 PU ಕಾಲೇಜುಗಳು ಎಕ್ಸ್ಟ್ರಾ ಇರ್ಲಿ ಅಂತ ಹೇಳಿ ನಮ್ಮ ಹೆಸರು ನಮ್ದೇ ಇದರಲ್ಲಿ ಒಂದು ಇಲ್ಲಿ ಒಂದು ಇನ್ನೊಂದು ಪರ್ಮಿಷನ್ ತಗೊಂಡೆವು. ಆಮೇಲೆ ಬೆಂಗಳೂರಲ್ಲಿ ಇನ್ನೊಂದು ಪರ್ಮಿಷನ್ ತಗೊಂಡೆವು. ನಾವು ಆಲ್ರೆಡಿ ಒಂದು ಪರ್ಮಿಷನ್ ಇತ್ತು 351. ಅವ್ರು ಅವಾಗ ಪರ್ಮಿಷನ್ ಬೇರೆ ಕಡೆ ಕೂಡ ಪರ್ಮಿಷನ್ ತಗೊಂಡೆ, 2 ಕಾಲೇಜ್ ಎಕ್ಸ್ಟ್ರಾ ಪರ್ಮಿಷನ್ ತಗೊಂಡೇವು ನಾವು. ಅವಾಗ ನಮ್ದು ಅದು ಏನಾಯ್ತು ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಹಾಕುವಾಗ ಅವ್ರು ಹೇಳಿದ್ರು, ನಿಮ್ಗೆ ಒಂದೇ ಕ್ಯಾಂಪಸ್ ಅಲ್ಲಿ 2 PU ಕಾಲೇಜ್ ಪರ್ಮಿಷನ್ ಕೊಡ್ಲಿಕ್ಕೆ ಬರುದಿಲ್ಲ, ನಿಮ್ಗೆ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಬ್ಯಾಚ್ ಗಳನ್ನು ತಕೊಳ್ಳಿ. ನಮ್ಮ ಹತ್ರ ಎಕ್ಸ್ಟ್ರಾ ಬ್ಲಾಕ್ ಗಳಿತ್ತು ತುಂಬಾ, ಯಾಕಂದ್ರೆ ಸ್ಟೂಡೆಂಟ್ಸ್ ಸಂಖ್ಯೆ ಜಾಸ್ತಿ ಇರುವ ಕಾರಣ ಬೇರೆ ಬೇರೆ ಬ್ಲಾಕ್ಗಳು, A ಬ್ಲಾಕ್, B ಬ್ಲಾಕ್, C ಬ್ಲಾಕ್ ಅಂತ ಹೇಳಿದೆ. ಸೊ ಅವಾಗ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಗೆ ಬ್ಲಾಕ್ ಗಳು ಎಷ್ಟೇ ಇದ್ರು ಕೂಡ ಟ್ರಸ್ಟ್ ಒಂದೇ ಇರುವ ಕಾರಣ, ಒಂದೇ ಕ್ಯಾಂಪಸ್ ಇರುವ ಕಾರಣ ನಿಮ್ಗೆ ಬ್ಯಾಚ್ ಗಳು ಕೊಡುವ ಕಾರಣ ನೀವು ಇನ್ನೊಂದು ಅಪ್ಲೈ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದ್ರು. ನಾವು ಆದ್ರೂ ಕೂಡ ಒಂದು ಇರ್ಲಿ ಸೇಫ್ಟಿಗೆ ಅಂತ ಹೇಳಿ ಅಪ್ಲೈ ಮಾಡಿದ್ದೆವು. ಬಟ್ ಅದಕ್ಕೆ ಅವರು ಎನ್ರೋಲ್ ಮಾಡ್ಲಿಕ್ಕೆ ಬಿಟ್ಟಿರ್ಲಿಲ್ಲ, ಮಕ್ಕಳಿಗೆ ಎನ್ರೋಲ್ ಮಾಡಿರ್ಲಿಲ್ಲ. ಯಾವುದು 3767 ಕೋಡ್ ನಂಬರ್ಗೆ, ಮತ್ತೊಂದು 3780ಗೆ. ಸೊ ನಾವು ಮಾಡಿರ್ಲಿಲ್ಲ, ಅಪ್ಲಿಕೇಶನ್ ಮಾತ್ರ ಹಾಕಿದ್ದೆವು, ಅದು ಅಲ್ಲಿ ಎನ್ರೋಲ್ ಮಾಡಿದ್ದೆವು ಅಷ್ಟೇ. ಕಳೆದ ವರ್ಷ ಏನಾಯ್ತು ಅಂತ ಹೇಳಿದ್ರೆ, ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಬ್ಯಾಚ್ ಗಳನ್ನು ಕೊಟ್ರು. 351ಗೆ ಎಷ್ಟು ಮಕ್ಕಳನ್ನ ಎಕ್ಸ್ಟ್ರಾ ಎಡಿಷನ್ ಬ್ಯಾಚ್ ಗಳು ಕೊಟ್ರು. ಹಾಗಾಗಿ ನಮ್ಗೆ ಅಗತ್ಯ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಮೊನ್ನೆ ಮಾರ್ಚ್ ಅಲ್ಲಿ ನಾವು ಕ್ಯಾನ್ಸಲ್ ಆಗಿ ಲೆಟರ್ ಕೊಟ್ಟಿದ್ದೇವೆ. ನೀವೇ ಸ್ವತಃ ಲೆಟರ್ ಕೊಟ್ಟಿದ್ದೆ ಸರ್, ಬೇಕಾದ್ರೆ ಕೊಡ್ತೇವೆ, ಅದೆಲ್ಲ ಕೂಡ ಇದೆ. ನಾವೇ PU ಬೋರ್ಡಿಗೆ ಹೋಗಿ ನಾವು ಕ್ಯಾನ್ಸಲ್ ಲೆಟರ್ ಕೊಟ್ಟಿರುವಂತದ್ದು. ಅಂದ್ರೆ ನೀವು ಲೆಟರ್ ನ ಕ್ಯಾನ್ಸಲ್ ಲೆಟರ್ ಕೊಟ್ಟ ನಂತರವೇ ಅದು ಕ್ಯಾನ್ಸಲ್ ಆಗಿರುವಂತ. ಹೌದು. ಆದ್ರೆ ಕೆಲವರು ಏನಾಗ್ತದೆ ಅಂತ ಹೇಳಿ, ನಮ್ಮಲ್ಲಿ ಏನು ಶತ್ರುಗಳಿದ್ದಾರೆ ನಮ್ಗೆ, ಅಂದ್ರೆ ಕಾಂಪಿಟೇಷನ್ಸ್ ನಿಮ್ಗೆ ಗೊತ್ತಿರಬಹುದು. ಅವ್ರು ಏನ್ ಮಾಡಿದ್ರು ಅಂತ ಹೇಳಿ, ನಮ್ಗೆ ಸ್ವಲ್ಪ ಕೆಲವರೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಮೊದಲಿಂದ ಕೂಡ. ಈ ಕೆರೆ ವಿಚಾರಗಳಲ್ಲಿ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಸ್ವಲ್ಪ ನಮ್ಮ ಮೇಲೆ ಸ್ವಲ್ಪ ಅಲಿಗೇಷನ್ ಗಳಿತ್ತು. STP ಗಳಿಂದ ಹೊಸ್ತು ಮಾಡಿದ್ದೇವೆ, ಈಗ ಅದು ವಿಷಯಗಳು ಯಾವ ಸಮಸ್ಯೆಗಳಿಲ್ಲ, ಹೊಸ STP ಮಾಡಿರುವಂತದ್ದು ಇರ್ಬೋದು. ಇದೇನಾಗ್ತದೆ ಅಂತ ಹೇಳುವಾಗ, ನಾವು ವಿದ್ಯಾರ್ಥಿಗಳ ಭವಿಷ್ಯ ನಮಗೆ ಮುಖ್ಯ. ಹಾಗಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಕೂಡ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ನಾವು ತುಂಬಾ ಜವಾಬ್ದಾರಿ. ನಿಮ್ಮ ಸಂಸ್ಥೆ ಕಳೆದ ಒಂದು 6-7 ವರ್ಷಗಳಾಗಿರುವಂತದ್ದು ಪ್ರಾರಂಭವಾಗಿ 6-7 ವರ್ಷಗಳಲ್ಲಿ ನಿಮ್ಮ ಸಂಸ್ಥೆ ಏಳಿಗೆಯನ್ನು ಸಹಿಸದೆ ಮಾಡಿರುವಂತಹ ಕುತಂತ್ರ ಅಂತ ಹೇಳಿ. ಖಂಡಿತ ಸರ್, ಖಂಡಿತ. ಇದು ಏನಂತ ಹೇಳಿದ್ರೆ, ನಮ್ಮ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವೊಂದು ಸಂಸ್ಥೆಯನ್ನು ಬೆಳೀತಾ ಹೋಗುವಾಗ ಸುಮಂತ್ ಮೇಲೆ ಈಗ 90% ಜನಗಳಿಗೆ ಪಾಸಿಟಿವ್ ಇರ್ತದೆ, ಇನ್ನೊಂದು 10% ಜೆಲಸ್ ಪೀಪಲ್ ಗಳು ಇರ್ತಾರೆ. 10 ಕೂಡ ಇಲ್ಲ ಸರ್, 99 ಜನಗಳು ಪಾಪ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಪ್ರಾಮಾಣಿಕವಾಗಿ ನಮ್ಮ ಉದ್ದೇಶ ಯಾವತ್ತೂ ಕೂಡ, ಯಾಕಂದ್ರೆ ನಾನೊಬ್ಬ ಗುರು ಅಂತ ಹೇಳಿದ್ರೆ ವಿದ್ಯೆಯನ್ನು ಹೇಳಿಕೊಡುವವರು ನಾವು, ಬರೀ ವಿದ್ಯೆ ಮಾತ್ರ ಹೇಳಿಕೊಡುವವರಲ್ಲ. ಒಬ್ರು ತಪ್ಪು ಮಾಡಿ ಸರಿ ಮಾಡುವಂತ ವ್ಯಕ್ತಿಗಳು ನಾವು. ಬೇರೆ ಈಗ ನಮ್ಮನ್ನು ಜನಗಳು ನೋಡುವಾಗ್ಲೂ ಕೂಡ ಒಂದು ಒಳ್ಳೆಯ ಸ್ವಾಮೀಜಿಗಳನ್ನು ನೋಡುವಾಗ ನೋಡ್ತಾರೆ. ಹಾಗಾಗಿ ನಾವು ಆದಷ್ಟು ಸರಿದಾರಿಯಲ್ಲಿ ನಡೆಯುವವರು ನಾವೆಲ್ಲ. ಹಾಗಾಗಿ ನಾವೇ ಕ್ಯಾನ್ಸಲ್ ಲೆಟರ್ ಕೊಟ್ಟೆವು.
ಆದ್ರೆ ಇದು ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯ ಮೇಲೆ ಈ ರೀತಿ ಆರೋಪ ಮಾಡಿರುವಂತದ್ದು ಹಾ. ಶಿಕ್ಷಣ ಮತ್ತೆ ಸಂಸ್ಥೆ ಮೊದಲೆಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆರೋಪಗಳಿತ್ತು ನಮ್ಮ ಮೇಲೆ, Okay. ಬೇರೆ ರೀತಿಯ ಆರೋಪಗಳಿತ್ತು. ಪ್ರತಿಯೊಂದನ್ನು ಕೂಡ ನಾವು ಯಶಸ್ವಿಯಾಗಿ ಮೆಟ್ಟಿ ನಿಂತಿದ್ದೇವೆ. Okay. ಯಾಕಂದ್ರೆ ನಮ್ಗೆ ನಮ್ಮ ಮಕ್ಕಳೇ ನಮ್ಮ ಫೌಂಡರ್ಸ್, ನಮ್ಮ ಕಾಲೇಜಿನ ಫೌಂಡರ್ಸ್ ಯಾರು ನಮ್ಮ ಪೇರೆಂಟ್ಗಳು ಮತ್ತು ನಮ್ಮ ವಿದ್ಯಾರ್ಥಿಗಳು, ಪೋಷಕರು. Okay. ಹಾಗಾಗಿ ಪ್ರತಿಯೊಂದನ್ನು ನಾವು ಚಾಲೆಂಜ್ಗಳನ್ನು ಯಶಸ್ವಿಯಾಗಿ ನಿಂತ ಕಾರಣ ಇವತ್ತು ಒಂದು ಕರ್ನಾಟಕದಲ್ಲಿ ನಂಬರ್ 1 ಅಡ್ಮಿಷನ್ ಇರ್ಬೋದು ಅಥವಾ ನಮ್ಮ ರಿಸಲ್ಟ್ ಅಲ್ಲಿ ಇರ್ಬೋದು. ಇಡೀ ಕರ್ನಾಟಕದಲ್ಲಿ PU ಬೋರ್ಡ್ ತೆಗೆದು ಹಿಸ್ಟ್ರಿ ತೆಗೆದು ನೋಡಿ ಸರ್, ಹೈಯೆಸ್ಟ್ ಅಡ್ಮಿಷನ್ ಇರೋ PU ಕಾಲೇಜ್ ಯಾವ್ದಂದ್ರೆ ಎಕ್ಸೆಲ್ PU ಕಾಲೇಜ್. Yes, ಸುಮ್ಮನೆ ಯಾರು ಅಡ್ಮಿಷನ್ Okay. ಆಗಲ್ಲ ರೀ, ಅಂದ್ರೆ ಅಲ್ವಾ, ಕ್ವಾಲಿಟಿ ಕೊಟ್ಟ ಕಾರಣ. Okay. ಅಷ್ಟು ನಿಮ್ಮ result ಕೊಟ್ಟ ಕಾಲೇಜಿನ ಕಾರಣ. ಯಶಸ್ಸು ಇನ್ನೊಂದು ಕಡೆ ಶಿಕ್ಷಣ ನಿಮ್ಮ ಒಂದು ಉದ್ಯಮದಲ್ಲಿ ಕಾಣಂತ ಹೌದು, ಹೆಚ್ಚುತ್ತೆ. ಹೌದು, ಹೌದು. ಇವೆರಡರ ಪರಿಣಾಮವಾಗಿ ಈ ರೀತಿಯ ಅಪಪ್ರಚಾರ ಅಂತ ಹೇಳ್ತೀರಾ? ಅಪಪ್ರಚಾರದ ಬಗ್ಗೆ ಯಾರಿಗೂ ನಮ್ಗೇನು ವರಿ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ SS 351 ನಲ್ಲಿ ಎಷ್ಟು ಮಕ್ಕಳಿಗೆ ಅಡ್ಮಿಷನ್ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಗೊತ್ತಿದೆ. ನಮ್ಮಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಏನಾದ್ರು ಡೌಟ್ ಇದ್ರೆ DDP ಆಫೀಸಿಗೆ ಹೋಗಿ ಅವರ ನೇಮ್ ಮತ್ತೆ ರೋಲ್ ನಂಬರ್ ಕೊಟ್ಟು ಅವ್ರ ಕಾಲೇಜಿಗೆ ಅಡ್ಮಿಷನ್ ಆಗಿದೆ ಇಲ್ವೋ. ಸರ್ ಈಗ ಏನ್ ಗೊತ್ತಾ ಸರ್, ಈಗ PU ಕಾಲೇಜ್ಗೆ ಅಡ್ಮಿಷನ್ ಮಾಡುವಾಗ ಸುಮ್ಮನೆ ನಾನು ಯಾರನ್ನ ಅಡ್ಮಿಷನ್ ಮಾಡ್ಲಿ ಬರಲ್ಲ, Yes, ಕೋಚಿಂಗ್ correct. ಸೆಂಟರ್ಗಳಲ್ಲ. ಸೊ ನಾವು ಅವ್ರನ್ನ ಅಡ್ಮಿಷನ್ ಮಾಡಿದ್ಮೇಲೆ ಅವ್ರದ್ದು ಸ್ಯಾಟ್ ಸೆಂಟ್ರಿ ಆಗುತ್ತೆ, ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಅಥವಾ ಅವರಿಗೆ ಹಾಲ್ ಟಿಕೆಟ್ ಜನರೇಟ್ ಆಗುತ್ತೆ. ಆಮೇಲೆ ಎಕ್ಸಾಮ್ ಬರೀಲಿಕ್ಕೆ ನಮ್ದು ಎಕ್ಸಾಮ್ ಸೆಂಟರ್ Yes, correct. ಸರ್, ಎಕ್ಸಾಮ್ ಸೆಂಟರ್ ಇರೋ PU ಕಾಲೇಜ್ ಅನ್ನು ಹಾಗೆ ಕ್ಯಾನ್ಸಲ್ ಮಾಡ್ತಾರೆ ಹೇಳಿ ಅಲ್ವಾ? ಸೊ ಅಂದ್ರೆ ಈ ರೀತಿಯಾಗಿ- ಸರ್ ಈಗ ಏನಾಗಿದೆ ಅಂದ್ರೆ ನಾವಾಗಿಯೇ ಕ್ಯಾನ್ಸಲ್ ಮಾಡಿದ್ದು, ನಮ್ಗೆ ಅಗತ್ಯ ಇಲ್ಲದನ್ನು. Yes. ಯಾಕಂದ್ರೆ ಅದು ಅಗತ್ಯ ಇಲ್ಲ ಸರ್, ಅಗತ್ಯ ಇಲ್ಲದ ನಾವು PU ಕಾಲೇಜ್ ಅವರು ಪರ್ಮಿಷನ್ ಹೇಳಿದ್ರು ಅವ್ರು. ಹಾಗಾಗಿ ಅಗತ್ಯ ಇಲ್ಲದ ಕಾಲೇಜ್ 376 ಮತ್ತು 379 ಅನ್ನು ನಾವು ಕ್ಯಾನ್ಸಲ್ ಮಾಡಿ, ಹೌದು 378 ಅನ್ನು. Okay. ಆದ್ರೆ ನಮ್ಮ ವಿರೋಧಿಗಳೇನು ಪ್ರಚಾರ ಮಾಡಿದ್ರೆ ಎಕ್ಸೆಲ್ PU ಕಾಲೇಜೇ ಬಂದ್ ಅಂತ ಹೇಳಿ Yes. ಈಗ ನೀವು ನೋಡ್ತಾ ಇದ್ದೀರಿ ಸರ್, ಇಷ್ಟು ಹೌದಿಲ್ಲ? ಮಕ್ಕಳು ಇದ್ದಾರೆ. Yes. ನೀವು ಬಂದ ನಾನು ಸ್ಥಳದಲ್ಲಿ ಹೇಳ್ಬೇಕು ಆಗ್ತಾ ಇದೆ ಅನ್ಕೊಂಡಿದ್ದೆ. ಅಲ್ವಾ? ಯಾಕಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾಗ ರಾಜ್ಯ ಮಟ್ಟದ ದೊಡ್ಡ ಮಾಧ್ಯಮದಲ್ಲಿಯೂ ಕೂಡ ಇದ್ರ ಒಂದು ಬಗ್ಗೆ ಮಾಧ್ಯಮ ಚರ್ಚೆ- ಅಷ್ಟೇ ಸರ್, ಬೇರೆ ಯಾವ್ದು ಅದೇ ಒಂದು ಮಾಧ್ಯಮದಲ್ಲಿ ಹೌದು, ದೊಡ್ಡ ಹೌದು, ಮಟ್ಟದಲ್ಲಿ ಇತ್ತು. ಅವರಿಗೆ ಕೂಡ ನಾವು Yes, ಕಮೆಂಟ್ಸ್ yes, ಮಾಡಿದ sir. ಡಿಲೀಟ್ ಮಾಡಿದ್ದಾರೆ ಅವರು. Yes, ಯಾಕಂದ್ರೆ ನಾವು ಅವರಿಗೆ ಹೋಗಿ ವಿಷಯ ಹೇಳಿದ್ದೇವೆ ನೋಡಿ, ಎಕ್ಸೆಲ್ ಕಾಲೇಜೇ ಬಂದಾಯ್ತು, ಹೌದು, ಹೌದು. ವಿದ್ಯಾರ್ಥಿಗಳು ಬೇರೆ ಕಡೆ ಅಡ್ಮಿಷನ್ ಮಾಡ್ತೀವಿ ಪೇರೆಂಟ್ಸ್ ಅನ್ನೋ ಮಟ್ಟಿಗೆ ಹೌದು, ಕೂಡ ಹೌದು. ಅವರು ತಮ್ಮ ಒಂದು ಬುಲೆಟಿನ್ ಅಲ್ಲಿ ಹೌದು, ಅದರಲ್ಲೂ ಕೂಡ ಹೌದು. ಹೇಳಿಕೆ ಅಂದ್ರೆ ಇದು ನಿಮ್ಮ ಇಂತಹ ಒಂದು ವಿಚಾರಗಳು ಬಂದಾಗ ಹೌದು. ಆ ಪೇರೆಂಟ್ಸ್ ಗಳದ್ದು ಕೂಡ ಒಂದು ರೀತಿಯಲ್ಲಿ ಆತಂಕ, ಒಂದು ರೀತಿಯಲ್ಲಿ ಭಯ ಪಡುವಂತ ವಾತಾವರಣ ನಿರ್ಮಾಣ ಆಗುತ್ತೆ. ಆಗ ಪೇರೆಂಟ್ಸ್ ಗಳನ್ನ ಯಾವ ರೀತಿಯಾಗಿ ನೀವು ಕನ್ವಿನ್ಸ್ ಮಾಡೋ ಕೆಲಸವನ್ನ ಮಾಡಿ? ಖಂಡಿತ ಸರ್. ಈಗ ಎಂತ ಹೇಳಿದ್ರೆ ನಾವು ಫಸ್ಟ್ ಗೆ ಮಾಧ್ಯಮದವರಿಗೆ ಕನ್ವಿನ್ಸ್ ಮಾಡಿದೆವು. Okay. ಈಗ ನಮ್ಮ 351 ಕಾಲೇಜ್ ಕೊಡಿದೆ, ಅಲ್ಲಿ ಎಷ್ಟು ಮಕ್ಕಳಿಗೆ ಅಡ್ಮಿಷನ್ ಆಗಿದೆ ನೀವು ಹೋಗಿ ಚೆಕ್ ಮಾಡಿ. Yes. ಆಮೇಲೆ ಯಾವ್ದಾದ್ರು ಒಬ್ಬ ವಿದ್ಯಾರ್ಥಿ ಯಾರಾದ್ರೂ ನಮ್ಗೆ PU ಕಾಲೇಜ್ ಎನ್ರೋಲ್ಮೆಂಟ್ ಆಗ್ಲಿಲ್ಲ Yes. ಅಥವಾ ನಂಗೆ ಎಕ್ಸೆಲ್ ಕಾಲೇಜ್ ಯಾರಿಗಾರು ಅನ್ಯಾಯ ಆಗಿದೆ ಅಂತ ಹೇಳಿದಿದ್ರೆ ನೀವು ನಮ್ಗೆ ಹೇಳಿ. Yes. ಆಮೇಲೆ ನೀವು ಮೀಡಿಯಾ ಮಾಡೋದಕ್ಕೆ ನಮ್ಗೇನ್ ತಪ್ಪಿಲ್ಲ, ಯಾಕಂದ್ರೆ ಯಾವ ವಿದ್ಯಾರ್ಥಿ ಅನ್ಯಾಯ ಆಗ್ಬಾರ್ದು ಸರ್. Yes, correct. ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಜೀವನದಲ್ಲಿ ಒಮ್ಮೆ ಬರುದು PUC. Yes. ಹೌದು. ಈಗ ಬೇರೆ ಯಾವ್ದಾದ್ರಿಗೆ ನಮ್ಮ ಹತ್ರ ಹಣ ಇಲ್ಲ ಮತ್ತೆ ಕಳಿಸಬಹುದು, Yes, ನಮ್ಮ ಏನಾದ್ರು ಅಪಪ್ರಚಾರ ಶಿಕ್ಷಣವನ್ನ ಪುನಃ ಗಳಿಸಕ್ಕೆ ಸಾಧ್ಯ ಇಲ್ಲ ಸರ್. ಹಾಗಾಗಿ ನಾನು ನಿಮ್ಗೆ ಏನಾದ್ರು ಅಥವಾ ಒಬ್ಬ ವಿದ್ಯಾರ್ಥಿ ಇದ್ರು ಕೂಡ ನಾವು ಹೇಳಿ ಅಂತ ಹೇಳುವ ಕಾರಣ ಅವಾಗ ಅವರು ಚೆಕ್ ಮಾಡಿದ್ರು. ಆಮೇಲೆ ಅವರು ನಮ್ಮ ಹತ್ರ ಕ್ಷಮೆ ಅಂದ್ರೆ ಡಿಲೀಟ್ ಮಾಡಿದ್ದಾರೆ. ಅವರು ತಪ್ಪನ್ನು ಒಪ್ಪಿಕೊಂಡವರು ಡಿಲೀಟ್ ಮಾಡಿದ್ದಾರೆ. ಆದ್ರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಕೊಡ್ಬೇಕು ಸರ್. ಯಾಕಂದ್ರೆ ನಮ್ಮಲ್ಲಿ ಬರುವಂತ ವಿದ್ಯಾರ್ಥಿ ನಮ್ಮ ನಂಬಿಕೆಯಿಂದ ನಮ್ಮಲ್ಲಿ ಸೇರಿರ್ತಾರೆ. ಈಗ ನಿನ್ನೆ ರಿಸಲ್ಟ್ ನೋಡಿ ಸರ್, IIT ರಿಸಲ್ಟ್ ಬಂತು. Yes. 18 ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಅಲ್ಲಿ IIT ಸೆಲೆಕ್ಟ್ ಆಗಿದೆ. Yes, ಇದು ಕರ್ನಾಟಕದಲ್ಲಿ ಹೈಯೆಸ್ಟ್ IIT ಗಳನ್ನು ಕೊಟ್ಟಿರುವಂತ ಕಾಲೇಜ್ ನಮ್ದು. ಎಸ್ ಓಕೆ ಸರ್. ಈಗ ನೀವು ಈಗ ಮಾತಾಡ್ತಾ ಇದ್ದ ಅದೇ ಹೇಳಿದ್ರಿ, ನೀವು ಪ್ರಾರಂಭಿಕವಾಗಿ ಮಾತಾಡ್ತಾನೆ ಹೌದು, ಹೇಳಿದ್ರಿ ಹೌದು. ನೀವು ಕೂಡ ಒಬ್ರು ನಾನು ಅಲ್ಲಿಂದನೇ ಶುರು ಮಾಡ್ತೀನಿ. ಆಯ್ತು ಸರ್. ಆಯ್ತಾ? ಈಗ ನೀವು ಇದು clear ಆಯ್ತಲ್ಲ ಸರ್? Yes, 100%. ಇದು ಯಾಕಂದ್ರೆ 351 ಕಾಲೇಜ್ ಕೋಡ್ Yes. ನಮ್ದು SS 351 ಎಕ್ಸೆಲ್ PU ಕಾಲೇಜ್ ಗುರುವಾಯೂನ್ಕೆರೆ ಕುವೆಟ್ ಅಲ್ಲಿ ಪರ್ಮಿಷನ್ ಇದೆ. Yes. ನಾವು ಎಕ್ಸೆಲ್ PU ಕಾಲೇಜ್ ಗುರುವಾಯೂನ್ಕೆರೆ ಕುವೆಟ್ ಅಲ್ಲೇ ಮಾಡ್ತಾ ಇದ್ದೇವೆ. Okay. ಏನು ಸಮಸ್ಯೆಗಳಿಲ್ಲ. Okay. ನಮ್ಮ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಕೂಡ ಸ್ಯಾಟ್ ಎಂಟ್ರಿ ಆಗಿದೆ, Yes. ಪ್ರತಿಯೊಬ್ಬರಿಗೂ ಕೂಡ ಹಾಲ್ ಟಿಕೆಟ್ ಜನರೇಟ್ ಆಗ್ತದೆ, ಪ್ರತಿಯೊಬ್ಬರಿಗೂ ಕೂಡ ಮಾರ್ಕ್ ಕಾರ್ಡ್ ಸಿಗ್ತದೆ, Yes. ಪ್ರತಿಯೊಬ್ಬರಿಗೂ ಕೂಡ ನೀಟ್ ಎಕ್ಸಾಮ್ ಬರೀತಿದ್ದಾರೆ, ನೀಟ್ ಎಕ್ಸಾಮ್ ಬರೆದು ರಿಸಲ್ಟ್ ಕೂಡ ಬಂದಿದೆ. ಹಾಗಾಗಿ ಯಾವ ವಿದ್ಯಾರ್ಥಿಗಳು ಕೂಡ ಆತಂಕ ಪಡುದು ಬೇಡ. ನಿಮ್ಗೆ ಏನಾದ್ರು ವಿದ್ಯಾರ್ಥಿಗಳ ಜೊತೆಲಿ ಖಂಡಿತ. ಪೋಷಕರು ಕೂಡ ಆತಂಕ ಭಯ ಪಡುವ ಅಗತ್ಯ ಇಲ್ಲ. ಇಲ್ಲ. ಇಲ್ಲ, ಪೋಷಕರು Okay. ಖಂಡಿತ ಎಲ್ಲರೂ ಕೂಡ ಅವರು ಸರ್ ಈಗ ತುಂಬಾ ಕಷ್ಟ ಇಲ್ಲ ಸರ್. ಈಗ Yes, ಮೊದಲು ತರ correct. ಅಲ್ಲ. ಈಗ ನೋಡಿ ನಿಮ್ಮ ಮನೆಯಲ್ಲಿ ಒಂದು ಜಾಗ ದಾಟಿಸಿ ನೀವು Yes. ಮೊಬೈಲ್ ಅಲ್ಲೇ ನೋಡ್ಬೋದು. Yes, ಕರೆಕ್ಟ್ correct. ಅಲ್ಲ? ಅಥವಾ ನೀವು ಕೂತ್ಕೊಂಡ ಜಾಗದಲ್ಲಿ ನಿಮ್ಮ ಮನೆಯ ಸರ್ವೆ ನಂಬರ್ ಯಾರ್ದು ಅಂತ ಹೇಳಿ ನಿಮ್ಗೆ ಕೂತ್ಕೊಂಡೇ ನೋಡ್ಬೋದು ಅಲ್ವಾ? ಬೇರೆ ಬೇರೆ ಆಪ್ ಗಳಿದೆ. ಅದೇ ತರ ನಿಮ್ಗೆ PU ಕಾಲೇಜ್ ವೆಬ್ಸೈಟ್ ನಿಮ್ಗೆ ಹೋದ್ರೆ ಅದ್ರೊಳಗೆ ಲೀಸ್ಟ್ ಆಫ್ ಅನ್ಎಡೆಡ್ PU ಕಾಲೇಜ್ಗಳು ಅಂತ Yes, correct. ಬರುತ್ತೆ. ಲಿಸ್ಟ್ ಅದ್ರಲ್ಲೆಲ್ಲ ಲಿಸ್ಟ್ ಗಳಿದೆ. ಯಾವ ಯಾವ್ದು ನಾನು ಸುಮ್ಮನೆ ಯಾವ್ದು ಎಕ್ಸೆಲ್ PU ಕಾಲೇಜ್ 351 ಅಂತ ಹೇಳಿಕ್ಕಿಲ್ಲ. ಅದ್ರಲ್ಲಿ ಅಪ್ರೂವ್ಡ್ PU ಕಾಲೇಜ್ ಲಿಸ್ಟ್ ಬರುತ್ತೆ. Yes, correct. So ಅದ್ರೊಳಗೆ ನೀವು ಹೋದಾಗ ಎಷ್ಟು ಮಕ್ಕಳು ಎನ್ರೋಲ್ಮೆಂಟ್ ಆಗಿದೆ ಎಲ್ಲದೂ ಕೂಡ ಸಿಗುತ್ತೆ ನಮ್ಗೆ. Yes, ಹಾಗಾಗಿ ನಾನು ಅಂತಲ್ಲ ಸರ್, ಇಡೀ ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಯಾರೂ ಕೂಡ ಈ ವಿಷಯದಲ್ಲಿ ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ. ಓಕೆ ಖಂಡಿತವಾಗಿ ಕೂಡ ಸುಮಂತ್ ಡೌಟ್ ಇದ್ದಾಗ ಕೇಳ್ಬೋದು ಯಾರು. ಖಂಡಿತ. ಥ್ಯಾಂಕ್ ಯು ಸರ್. Okay, ಹೇಳಿ ಈಗ ಹಾ. ಮೊದಲನೇದಾಗಿ ನೀವು ಹೇಳಿದಾಗೆ ನೀವು ಹೌದು. ಬೇಸಿಕ್ಲಿ ಕೂಡ ನೀವು ಕೂಡ ಲೆಕ್ಚರ್ ಆಗಿದ್ದವರು, ಹೌದು, ಹೌದು. ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡಿದಂತದ್ದು. ನಿಮಗೆ ನಿಮ್ಮದೇ ಆದ ಓನ್ ಆದ ಒಂದು PU ಕಾಲೇಜ್ ನ ಮಾಡಬೇಕು ಅನ್ನುವ ಒಂದು ಐಡಿಯಾ ಬಂದಿದೆ ಯಾವಾಗ ನಿಮಗೆ? ಸರ್ ಇದು ನಾನು 2016ರಲ್ಲಿ ನಮ್ದು ಒಂದು ಕೋಚಿಂಗ್ ಸೆಂಟರ್ ಮಾಡಿದೆ ಉಜಿರೆಯಲ್ಲಿ. Okay. ಇದು ಯಾಕೆ ಮಾಡಿದೆ ಅಂತ ಹೇಳಿದ್ರೆ ನಾನು ನೋಡ್ತಾ ಇದ್ದ ಮಟ್ಟಿಗೆ ಆ ಟೈಮಲ್ಲಿ ನಾನು Yes. ಮೂಡಬಿದ್ರೆ ಡೈಲಿ ಹೋಗಿ ಬರ್ತಾ ಇದ್ದೆ. Yes. ನನ್ನ ಮನೆ ಉಜಿರೆ ಇತ್ತು.
ಉಜಿರೆ ಡೈಲಿ ನಾನೊಂದು ಹಳೆ ಬೈಕ್ ಅಲ್ಲಿ ದಿನ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಿಗೋರೆಲ್ಲ ಹೇಳ್ತಾ ಇದ್ರು, ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ನಮ್ಗೆ ಉಜಿರೆಯಲ್ಲಿ ಒಳ್ಳೆ ಮೂಡಬಿದ್ರೆ, ಕಾರ್ಕಳ ಅಥವಾ ನಮ್ಮ ಮಂಗಳೂರಿನ ಟೈಪ್ ನ ಒಂದು ನೀಟ್ ಕೋಚಿಂಗ್ ಬೇಕು, ನಮ್ಗೆ ಸಿಟಿ ಕೋಚಿಂಗ್ ಬೇಕು. ಆಗ ನೀಟ್ ಇರ್ಲಿಲ್ಲ, ಸಿಟಿ ಇತ್ತು. ಹೇಳುವ ರೀತಿಯಲ್ಲಿ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದೆ ನಾನು. ಅದು 4 ವಿದ್ಯಾರ್ಥಿ, ಅದು ಕೂಡ ಉಚಿತ ಸರ್. ನಾವೇನು ಹಣ ಮಾಡೋ ಉದ್ದೇಶ ಸ್ಟಾರ್ಟ್ ಮಾಡಿ, ಅದು ಗೊತ್ತಿರಬೇಕು, ಹಣ ಮಾಡೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದಲ್ಲ. 4 ವಿದ್ಯಾರ್ಥಿಗಳು ಈಗಲೂ ಇದ್ದಾರೆ, ಈಗೆಲ್ಲ ಒಳ್ಳೊಳ್ಳೆ ಜಾಬ್ ಅಲ್ಲಿ ಇದ್ದಾರೆ. ಅವ್ರ ಹತ್ರ ಬೇಕಾದ್ರೆ ಕೇಳ್ಬೋದು. ಉಚಿತವಾಗಿ ಸ್ಟಾರ್ಟ್ ಮಾಡಿದ್ 4 ವಿದ್ಯಾರ್ಥಿಗಳಿಗೆ. ಆ 4 ವಿದ್ಯಾರ್ಥಿಗಳು ನಮ್ಮ ಕ್ವಾಲಿಟಿ ಆಫ್ ಎಜುಕೇಶನ್ ನೋಡಿ ವರ್ಷ ವಿದಿನ್ 1 ವರ್ಷದೊಳಗೆ 100 ವಿದ್ಯಾರ್ಥಿಗಳಾದ್ರು. ವಿದಿನ್ 3-4 ಇಯರ್ ಅಲ್ಲಿ ಒಂದು 400 ವಿದ್ಯಾರ್ಥಿಗಳಿಗೆ ರೀಚ್ ಆದ್ವಿ. ಆಗ ಪೇರೆಂಟ್ಸ್ ಗಳು ಏನ್ ಹೇಳಿದ್ರು ಅಂತ ಹೇಳಿ, ಆಗ ನೀಟ್ ಬಂತು ಸರ್, ಸಿಟಿ ಹೋಗಿ ನೀಟ್ ಬಂತು. ಈ ನೀಟ್ ಬಂದಾಗ ಕಾಂಪಿಟೇಷನ್ ಸ್ವಲ್ಪ ಹೆವಿ ಇದೆ, ನಿಮ್ಗೆ ಗೊತ್ತಿರ್ಬೋದು. ಮೊದಲ ತರ ಆಲ್ ಇಂಡಿಯಾ ಕಾಂಪಿಟೇಷನ್. ಈಗ ನೀವು ಈ ವರ್ಷ ತಗೊಂಡ್ರೆ ಒಂದು 22 ಲಕ್ಷ ಜನ ಎಕ್ಸಾಮ್ ನೀಟ್ ಬರೀತಾರೆ. ನೀಟ್ ಅನ್ನು ಕ್ರ್ಯಾಕ್ ಮಾಡ್ಲಿಕ್ಕೆ 1.5 ಲಕ್ಷ ಸೀಟ್ ಇರ್ಬೋದು ಮ್ಯಾಕ್ಸಿಮಮ್. ಹಾಗಾಗಿ ಇಡೀ ಇಂಡಿಯಾದಲ್ಲಿ ಕಾಂಪಿಟೇಷನ್ ಇದೆ, ರಿಪೀಟರ್ಸ್ ಇರ್ತಾರೆ. ಹಾಗಾಗಿ ಅವರಿಗೆ ಬರೀ ನಾವು ಕೋಚಿಂಗ್ ಸೆಂಟರ್ ಸ್ಯಾಟರ್ಡೆ ಸಂಡೇ ಮಾಡೋದು, ಈವ್ನಿಂಗ್ ಕ್ಲಾಸ್ ಮಾಡಿ ಸಾಕಾಗುದಿಲ್ಲ ರ್ಯಾಂಕ್ ತೆಗಿಲಿಕ್ಕೆ. ಸೊ ಪೇರೆಂಟ್ ಗಳು ಹೇಳಿದ್ರು, ನಿಮ್ಮಲ್ಲಿ ಥಿಯರಿ ಪ್ಲಸ್ ಕೋಚಿಂಗ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಕಾಲೇಜನ್ನೇ ಸ್ಟಾರ್ಟ್ ಮಾಡಿ ಹೇಳೋ ಉದ್ದೇಶಕ್ಕೆ ನಾವು 2019-20 SS351 XLP ಕಾಲೇಜ್ ಪರ್ಮಿಷನ್ ತಗೊಂಡು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಗುರುವಿನ ಕೆರೆ ಇಲ್ಲೇ ಕೂಡ ನೀವು ಪ್ರಾರಂಭ ಮಾಡಿದ್ರು. ಈಗ ಮೊದಲನೇದಾಗಿ ಯಾವುದೇ ಒಂದು ಸಂಸ್ಥೆ ಅಥವಾ ಏನೇ ಒಂದು ಮಾಡ್ತೀವಿ ಅಂದ್ರು ಅಲ್ಲ, ಆ ನೇಮನ ಇರುವಾಗ್ಲೂ ಕೂಡ ಹಲವಾರು ಡಿಸ್ಕಷನ್ ಗಳಾಗುತ್ತೆ, ಏನೋ ಒಂದು ಅರ್ಥ ಕೊಡ್ಲಿ ಅಂತ. ಅಂದ್ರೆ ಎಕ್ಸೆಲ್ ಅನ್ನುವ ನೇಮನ ನಿಮ್ಮ ಒಂದು ಯೂನಿವರ್ಸಿಟಿ, ನಿಮ್ಮ ಒಂದು ಕಾಲೇಜ್ ಗಿಡಕ್ಕೆ ಮೇನ್ ಪರ್ಪಸ್ ಏನು ಸರ್? ಎಕ್ಸೆಲ್ ಅಂದ್ರೆ ಮೀನಿಂಗ್ ಏನು? ಉತ್ಕೃಷ್ಟ ಅಂತ. ನಮ್ಮ ಕ್ವಾಲಿಟಿ ತುಂಬಾ ಉತ್ಕೃಷ್ಟ, ಎಜುಕೇಶನ್ ತುಂಬಾ ಉತ್ಕೃಷ್ಟವಾಗಿದೆ. ನಮ್ಮಲ್ಲಿ ಬಂದ ವಿದ್ಯಾರ್ಥಿಗಳು ಬರೀ ಎಜುಕೇಶನ್ ಮಾತ್ರ ಅಲ್ಲ, ಅವ್ನು 2 ವರ್ಷ ಓದಿ ಹೋಗುವಾಗ ಒಂದು ಉತ್ಕೃಷ್ಟ ವಿದ್ಯಾರ್ಥಿಯಾಗಿ ಹೊರಗೋಗ್ಬೇಕು ಅಲ್ವಾ? ಈಗ ನಾನ್ ಹೇಳುದು ಯಾವ್ದು ಅಂತ ಹೇಳಿ, ನಮ್ಮ ಮಕ್ಕಳು ನಮ್ಮೊಂದು ಆಸ್ತಿ ಆಗ್ಬೇಕು ಅಪ್ಪ ಅಮ್ಮ. ಕರೆಕ್ಟ್. ನಮ್ಮಲ್ಲಿ 2 ವರ್ಷ ಅವ್ನು ಓದಿ ಹೋಗುವಾಗ ಬರೀ ಡಾಕ್ಟರ್ ಆಗಿ ಅವನೆಲ್ಲ ಅಮೆರಿಕಕ್ಕೆ ಹೋಗ್ತಾನೆ, ಅಥವಾ ಅಮೆರಿಕ ಹೋಗಿ ತಪ್ಪಲ್ಲ ಸರ್, ಹೋದ್ರು ಕೂಡ ಅಪ್ಪ ಅಮ್ಮನಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು. ಎಂಜಿನಿಯರ್ ಆಗಿ ಎಲ್ಲೋ ಜರ್ಮನಿ ತಪ್ಪಲ್ಲ, ಅದು ಕರೆಕ್ಟೇ. ಆದ್ರೆ ಹೋದ್ರು ಕೂಡ ಅವನು ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ತಾಯಿನಾಡು, ನಮ್ಮ ದೇಶ, ಅದನ್ನು ಮರಿಬಾರ್ದು. ಆ ಉದ್ದೇಶಕ್ಕೆ ನಮ್ಮಲ್ಲಿ 2 ವರ್ಷ ಓದಿ ಹೋಗುವಾಗ ಅವನು ಉತ್ಕೃಷ್ಟ ವಿದ್ಯಾರ್ಥಿಯಾಗಿ ಹೊರ ಹೋಗ್ಬೇಕು ಅಂತ ಹೇಳುವಂತ ಒಂದು ಉದ್ದೇಶ ಇಟ್ಕೊಂಡು ಎಕ್ಸೆಲ್ ಅಂತ ನೇಮ್ ಇಟ್ಟಿರು ಸರ್. ಓಕೆ, ನೀವು 2019 ಮೊದಲ ಬ್ಯಾಚ್ ಅನ್ನ ನೀವು ಪ್ರಾರಂಭ ಮಾಡ್ತೀರಾ. ಮೊದಲ ಬ್ಯಾಚ್ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಡ್ಮಿಷನ್ ಅಂತ ನನ್ನ ಒಂದು ಗಮನಕ್ಕಿರುವ. ಎಸ್, ಮೊದಲ ಬ್ಯಾಚ್ ನೀವು ಪ್ರಾರಂಭ ಮಾಡ್ತೀರಾ. ಈಗ ಯಾವುದೇ ಒಂದು ಸಂಸ್ಥೆಯ ಈಗ ಬೆಳೆದ ನಂತರ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗುದು ಬೇರೆ. ಅದೇ ಪ್ರಾರಂಭದ ಮೊದಲ ಬ್ಯಾಚ್ ಮಾಡಿದಾಗ ಎಷ್ಟು ಕಠಿಣವಾಗಿತ್ತು? ತುಂಬಾ ಕಷ್ಟ ದಿನಗಳು ಸರ್. ಆಗ ಕೊರೋನಾ ಸಂದರ್ಭ. ನಮ್ಗೆ ಒಂದು 250 ವಿದ್ಯಾರ್ಥಿಗಳು, ಅವಾಗ್ಲೂ ಇಷ್ಟೇ, ಕೊರೋನಾ ಸಂದರ್ಭದಲ್ಲಿ ಕಾಲೇಜ್ ಓಪನ್ ಮಾಡ್ಲಿಕ್ಕೆ ಇಲ್ಲ, ನಮ್ಗೆ ಪರ್ಮಿಷನ್ ಆಗ್ಲಿಲ್ಲ ಅಂತ ಹೇಳುವಂತ ಕೆಲವು ಜನಗಳಿದ್ರು. ಅವಾಗ ಪ್ರತಿಯೊಬ್ಬ ಪೇರೆಂಟ್ ಕೂಡ ಫೋನ್ ಮಾಡಿ ನಾನೇ ಧೈರ್ಯ ತುಂಬಿದೆ, ನೋಡಿ ನಮ್ಗೆ ಪರ್ಮಿಷನ್ ಆಗಿದೆ. ಸ್ವಲ್ಪ ಟೈಮ್ ಕೋವಿಡ್ ಆದ ಕಾರಣ ಕ್ಲಾಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟೇ, ನೀವು ಯಾರು ವರಿ ಮಾಡಬೇಡಿ. ಕೊರೋನಾ ಸಂದರ್ಭದಲ್ಲಿ ಕೂಡ ನಾವು ಅವರಿಗೆ ಆನ್ಲೈನ್ ಕ್ಲಾಸ್ ಗಳನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳನ್ನ ಒಂದು ವಿಶ್ವಾಸಕ್ಕೆ ತೆಕ್ಕೊಂಡು ಅವರನ್ನೊಂದು ನೀಟ್ JEE ಸಿಟಿಗೆ ರೆಡಿ ಮಾಡುವಂತ ಫೌಂಡೇಶನ್ ಕ್ಲಾಸ್ ಗಳನ್ನು ಅವರಿಗೆ ಮಾಡಿದ್ದೇವೆ ನಾವು. ಆಮೇಲೆ ನಮ್ಮ ಮಾತುಗಳನ್ನು, ನಮ್ಮ ವಿಶ್ವಾಸಕ್ಕೆ ಮಕ್ಕಳು ಬಂದ ಕಾರಣ ನಮ್ಮ ಮೇಲೆ ನಂಬಿಕೆಯಿಂದ ಅವರು ಸೇರಿದ್ರು. ಸೇರಿದಕ್ಕೆ ನಾವು ಅವರಿಗೆ ಪ್ರತಿಯೊಬ್ಬರಿಗೆ ಕೂಡ ನ್ಯಾಯ ಕೊಟ್ಟಿದ್ದೇವೆ. ಅವ್ರು ಏನು ಇಂಜಿನಿಯರಿಂಗ್ ಬೇಕು ಅಂತ ಹೇಳಿ ಒಳ್ಳೆ ಕಾಲೇಜಲ್ಲಿ ಫ್ರೀ ಸೀಟ್ ತೆಗೆಸಿಕೊಟ್ಟಿದ್ದೇನೆ. ಮೆಡಿಕಲ್ ಬೇಕು ಅಂತ ಹೇಳಿ ನಮ್ಮಲ್ಲಿ ಬಂದವರು ಒಳ್ಳೆ ಫ್ರೀ ಕಾಲೇಜ್ MBBS ಫ್ರೀ ಸೀಟ್ ತಗೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೆಲವರಿಗೆ ಬರೀ ನಾನು ಥಿಯರಿಯಲ್ಲಿ ಇಂಪ್ರೂವ್ ಆಗಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಾಕು ಅಂತ ಹೇಳುವಂತ ವಿದ್ಯಾರ್ಥಿಗಳಿದ್ರು. ಅವರಿಗೆ ಕೂಡ ನಾವು ಒಂದು ಒಳ್ಳೆ ರೀತಿಯಲ್ಲಿ 10th ಅಲ್ಲಿ ಒಂದು 40% ತಗೊಂಡು ಹುಡುಗ ಸೆಕೆಂಡ್ PUC ಬಿಟ್ಟು ಹೋಗುವ 95 ತಗೊಂಡು ನಮ್ಮಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಿದ ಕಾರಣ ಇವತ್ತು ಒಂದು ವರ್ಷಕ್ಕೆ 2-2.5 ಸಾವಿರ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಅಂದ್ರೆ ಒಂದು ವರ್ಷಕ್ಕೆ 2 ವರ್ಷ ಫಸ್ಟ್ PUC ಸೆಕೆಂಡ್ PUC ಒಂದು 5,000 ಪ್ರತಿಯೊಬ್ಬರಿಗೆ ಕೂಡ 252 ಸರ್ 2019 ಪ್ರಾರಂಭ ಆದ 252 253 ಮಕ್ಕಳು ಇದ್ದದ್ದು ಈಗ 5,000 ಕೇವಲ 6-7 ವರ್ಷಗಳ ಅಂತರದಲ್ಲಿ. ಎಷ್ಟು ಖುಷಿ ಆಗುತ್ತೆ ಒಬ್ಬ ಸಂಸ್ಥೆಯ ಸಂಸ್ಥಾಪಕರಾಗಿ, ತುಂಬಾ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ವೈಯಕ್ತಿಕವಾಗಿ ನಿಮ್ಗೆ ತುಂಬಾ ಖುಷಿ ಇದೆ ಸರ್. ಆದ್ರೆ ಪ್ರತಿಯೊಬ್ಬರಿಗೆ ಕೂಡ ನಾವು ನ್ಯಾಯ ಕೊಡ್ತಾ ಇದ್ದೇವೆ, ಅದು ತುಂಬಾ ಖುಷಿ. ಈಗ ಸ್ಟ್ರೆಂತ್ ಮಾಡಿದ ಖುಷಿ ಅಲ್ಲ, ಸ್ಟ್ರೆಂತ್ ನಮ್ಮ ಕ್ವಾಲಿಟಿ ನೋಡಿ ಬರುವಂತ. ಪ್ರತಿಯೊಬ್ಬರಿಗೆ ಕೂಡ ಇಂಡಿವಿಜುವಲ್ ಅಟೆನ್ಷನ್ ಈಗಲೂ ಕೊಡ್ತಾ ಇದ್ದೇವೆ. ನೋಡಿ ಈಗ ನೋಡಿ ಸರ್, ಪ್ರತಿಯೊಬ್ಬರು ಡೌಟ್ ಕ್ಲಾರಿಫಿಕೇಶನ್ ಹೇಗಿದೆ ನೋಡಿ. ಯಾಕಂದ್ರೆ ಪ್ರತಿ 40 ಮಕ್ಕಳಿಗೆ ಒಬ್ರು ಟೀಚರ್, ಕ್ಲಾಸ್ ಅಲ್ಲಿ ಬರೀ 40 ಮಕ್ಕಳಿಗೆ ಪ್ರತಿ 40 ಮೆಂಬರ್ಸ್ ಮಾಡ್ತೇವೆ. ಆಮೇಲೆ ಪ್ರತಿ ರೂಮ್ ಅಲ್ಲಿ 3 to 4 ಮೆಂಬರ್ ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಹಾಸ್ಟೆಲ್ ಕೊಟ್ಟಿದ್ದೇವೆ. ಪ್ರತಿ ಫ್ಲೋರ್ ಅಲ್ಲಿ 4 ಮಂದಿ ವಾರ್ಡನ್ ಕೊಟ್ಟಿದ್ದೇವೆ. ಅಂದ್ರೆ 25-30 ಮಕ್ಕಳಿಗೆ ಒಬ್ರು ವಾರ್ಡನ್ ಇರ್ತಾರೆ. ಪ್ರತಿ ಕ್ಲಾಸ್ ಅಲ್ಲಿ ಒಬ್ರು ಮೆಂಟರ್ ಇರ್ತಾರೆ. ಕ್ಲಾಸ್ ಟೀಚರ್ ಬೇರೆ, ಮೆಂಟರ್ ಬೇರೆ. ಪ್ರಿನ್ಸಿಪಾಲ್ರು ಇಬ್ರು ಪ್ರಿನ್ಸಿಪಾಲ್ಗಳಿದ್ದಾರೆ, ಒಂದು ಇಬ್ರು ವೈಸ್ ಪ್ರಿನ್ಸಿಪಾಲ್ಗಳಿದ್ದಾರೆ. ಪ್ರತಿಯೊಬ್ಬರಿಗೆ ಕೂಡ ಕೌನ್ಸಿಲರ್ ಗಳಿದ್ದಾರೆ. ಹೀಗೆ ಪ್ರತಿಯೊಬ್ಬರಿಗೆ ಕೂಡ ಒಂದು ನ್ಯಾಯವನ್ನು ಕೊಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ ಫಲದಿಂದಾಗಿ ಇವತ್ತು ಇಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಇಷ್ಟು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಎಲ್ಲ ಕರ್ನಾಟಕದ ಎಲ್ಲಾ ತಾಲೂಕಿನ, ಎಲ್ಲಾ ಜಿಲ್ಲೆಯ, ಎಲ್ಲಾ ಕಡೆ ಮಕ್ಕಳು ನಮ್ಮ ಎಕ್ಸೆಲ್ ಸಂಸ್ಥೆಯನ್ನು ಹುಡುಕಿ ಬರುವಂತಾಗಿದೆ.
ಓಕೆ, ಅಂದ್ರೆ ಈಗ ನೀವು ಹೇಳಿದ ಹಾಗೆ 2019 ಪ್ರಾರಂಭವಾಗಿ ಈಗ 2026 ಅಂದ್ರೆ 7 ವರ್ಷಗಳೀಗ ಆಗಿರುವಂತದ್ದು. ಆ 7 ವರ್ಷಗಳ ಅವಧಿಯಲ್ಲಿ ಯಾವತ್ತಾರು ಒಂದು ಸವಾಲಂತ ಒಂದು ಅನಿಸ್ತೇ ಖಂಡಿತ. ಈಗ ಯಾವಾಗ ನಿಮ್ಗೆ ಅತಿ ದೊಡ್ಡ ಸವಾಲು ಅನಿಸ್ತೀವಿ? ಜೀವನ ಅಂತ ಹೇಳುವಂತ ನಾನಂತೂ ತುಂಬಾ ಕಷ್ಟ ಬಂದವು ಸರ್. ನಾನು ಸಣ್ಣ ಹುಲ್ಲಿನ ಮನೆಯಲ್ಲಿ ಹುಟ್ಟಿದ, ಯಾವಾಗ್ಲೂ ಇಂಟರ್ವ್ಯೂ ಹೇಳ್ತೇನೆ ನಾವು. ಒಂದು ಊಟಕ್ಕೂ ಕೂಡ ನಾವು ಮನೆಯಲ್ಲಿ ಅನ್ನಕ್ಕೆ ನೀರಿಟ್ಟು ಅಪ್ಪ ಅಂಗಡಿಯಿಂದ ಸಾಲ ತಗೊಂಡು ಬರ್ತಾ ಇದ್ರು. ಅದ್ರಲ್ಲಿ ನಮ್ಗೆ ಗೊತ್ತಿದೆ ಆ ಸವಾಲುಗಳನ್ನು ಎದುರಿಸಿದವರು ನಾವು. ಜೀವನ ಅಂತ ಹೇಳುವಂತದ್ದು ಹೋರಾಟ ಅಂತ ಹೇಳಿ ಕಂಡುಕೊಂಡಿದ್ದೇನೆ. ಜೀವನ ಅಂತ ಹೇಳಿದ್ರೆ ಹೋರಾಟ. ಆ ಹೋರಾಟದಲ್ಲಿ ಇದು ಒಂದು ಪಾರ್ಟ್ ಅಷ್ಟೇ. ನಾವು ನೀರಿಗೆ ಇಳಿದ್ಮೇಲೆ, ಸ್ವಿಮ್ಮಿಂಗ್ ಅಂತ ಇಳಿದ್ಮೇಲೆ ಆ ನೀರಲ್ಲಿ ಅಲೆ ಬರ್ತದ, ಮೊಸಳೆಗಳಿದೆಯೋ ಅಥವಾ ಹಾವು ಇದೆಯೋ ಅಂತ ಹೇಳಿ ನೋಡ್ಲಿಕ್ಕಿಲ್ಲ. ಸರ್, ಕಷ್ಟಗಳು ಪ್ರತಿಯೊಬ್ಬರಿಗೆ ಕೂಡ ಬರುವಂತದ್ದು. ನಾನು ಸುಮ್ಮನೆ ನನ್ನ ಲೆಕ್ಚರ್ ಆಗಿದ್ರು ಕೂಡ ನನ್ನ ಮೇಲೆ ಅಪವಾದಗಳು ಬರ್ತಾ ಇತ್ತು. ಯಾಕಂದ್ರೆ ನಮ್ಮ ಕೆಲಸಗಳನ್ನು ನೋಡಿ ಕೆಲವರಿಗೆ ಜಲಸ್ ಅಷ್ಟೇ. ಸೊ ನಾವು ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿರ್ಬೇಕು, ಒಳ್ಳೆಯ ವ್ಯಕ್ತಿಗಳಾಗ್ಬೇಕು. ಖಂಡಿತವಾಗಿ ಕೂಡ ಒಬ್ಬ ಶಿಕ್ಷಕನಾಗಿ ಪ್ರಾಮಾಣಿಕತೆ ಇದ್ದಾಗ ನಾವು ದೇವರನ್ನು ನಂಬುವರು ನಾವೆಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ಮಕ್ಕಳಲ್ಲಿ ದೇವರನ್ನು ನೋಡಿದೆವು ಸರ್. ಯಾಕಂತ ಹೇಳಿದ್ರೆ, ನಾನು ಹಿಂದೂ ಆದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು, ಮುಸಲ್ಮಾನ ಬಂದವರಾದ್ರೆ ಮಸೀದಿಗೆ ಹೋಗ್ಬೋದು, ಕ್ರೈಸ್ತ ಬಂದವರಾದ್ರೆ ಚರ್ಚ್ಗಳಿಗೆ ಹೋಗ್ಬೋದು, ಜೈನರಾದ್ರೆ ಬಸದಿಗೆ ಹೋಗ್ಬೋದು. ಆದ್ರೆ ಈ ಶಾಲೆ ಅಂತ ಹೇಳುವಂತ ವಿದ್ಯಾ ದೇಗುಲದಲ್ಲಿ ಎಲ್ಲಾ ಧರ್ಮದ ವಿದ್ಯಾರ್ಥಿಗಳು ಬೆಳಿಗ್ಗೆ ಬಂದು ಒಂದು ಪ್ರಾರ್ಥನೆಯನ್ನು ಮಾಡುವಾಗ ಆ ಸರಸ್ವತಿ ದೇವಿ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾದಂತ ಶಕ್ತಿ ಹೊಂದಿದೆ. ಈ ವಿದ್ಯಾ ದೇಗುಲ ಅಂತ ಹೇಳುವಂತ ವಿಶೇಷ ಶಕ್ತಿ ಅಂತ ಹೇಳಿ ನಂಬಿದವರು ನಾವು. ಹಾಗಾಗಿ ನಮ್ಗೆ ಪ್ರತಿಯೊಬ್ಬರ ಸಪೋರ್ಟ್ ಇದೆ. ಓಕೆ, ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ತೀರಾ 2019ರಲ್ಲಿ, ನಂತರದಲ್ಲಿ ಈಗ ಅತ್ಯಂತ ಯಶಸ್ವಿಯಾಗಿ ನಡೀತಿರುವಂತದ್ದು. ಈಗ ನಡೀತಿರೋ ಮಟ್ಟಿಗೆ ರಾಜ್ಯದ ಬೇರೆ ಬೇರೆ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸುಮ್ಮನೆ ಯಾರು ತಂದು ಇಲ್ಲಿ ಅಡ್ಮಿಷನ್ ಮಾಡಲ್ಲ, ಯಾರು ಕೂಡ ಫೀಸ್ ಕಟ್ಟಿ ಅಡ್ಮಿಷನ್ ಮಾಡಿ ಸಾಧ್ಯನಿಲ್ಲ. ಆದ್ರೆ ಏನೋ ಒಂದು ಇದೆ ಈ ಸಂಸ್ಥೆಯಲ್ಲಿ, ಅಥವಾ ಏನೋ ಒಂದು ಶಿಕ್ಷಣದ ಕ್ವಾಲಿಟಿ ಅಂದ್ರೆ ಈ ಸಂಸ್ಥೆಯ ಬಗ್ಗೆ ಈ ಸಂಸ್ಥೆಯ ಬಗ್ಗೆ ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಆಸಕ್ತಿ ಬರಲು ಏನ್ ಕಾರಣ? ಸರ್, ನಮ್ಮ ಉದ್ದೇಶ ಪ್ರಥಮವಾಗಿ ಮಧ್ಯಮ ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯವಾಗಿ ಒಂದು ಶಿಕ್ಷಣವನ್ನು ಕೊಡಬೇಕು. ಎವರೇಜ್ ಫೀಸ್ ಅಲ್ಲಿ ಏನು ತುಂಬಾ ಹೈ ಫೀಸ್ ಇಟ್ಕೊಂಡು 5.5 ಲಕ್ಷ 4 ಲಕ್ಷ ಫೀಸ್ ತೆಗೊಳ್ಳುದಿಲ್ಲ. ನಾವೊಂದು ಎವರೇಜ್ ಫೀಸ್ ಇಟ್ಕೊಂಡು ಅದು ಕೂಡ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಎಕ್ಸೆಲ್ ಬೆಳಕು ಅಂತ ಹೇಳುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಅಡಿಯಲ್ಲಿ ವರ್ಷಕ್ಕೆ 300 ರಿಂದ 400 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದೇವೆ. ಉಚಿತವಾಗಿ ಅವರ ಕಾಲೇಜ್ ಫೀಸ್ ಅನ್ನು ಸಂಪೂರ್ಣವಾಗಿ ಉಚಿತವಾಗಿ. ಯಾವ್ಯಾವ್ದು ಆ ಉಚಿತ ಶಿಕ್ಷಣದ ಆ ಒಂದು ಗೈಡ್ ಲೈನ್ಸ್ ಆಗಿರೋದು ಕ್ರೈಟೇರಿಯಾಗಳು ಏನಿದೆ ಸರ್? ಒಂದು ಏನು ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ಮಾರ್ಕ್ ಬೇಕು ಸರ್. ಯಾಕಂದ್ರೆ ಯಾರಿಗೆ ನಾವು ಫ್ರೀ ಕೊಟ್ಟಾಗ ಅದಕ್ಕೆ ವ್ಯಾಲ್ಯೂ ಇಲ್ಲ ಸರ್. ಅಂದ್ರೆ ಅದರ ಫಲಾನುಭವಿಗಳಂತ ಹೇಳ್ತೀವಿ, ಅದಕ್ಕೆ ಕರೆಕ್ಟ್ ಆಗಿರ್ಬೇಕು, ಒಳ್ಳೆ ಮಾರ್ಕ್ ತೆಗ್ದಿರ್ಬೇಕು. 10th ಅಲ್ಲಿ 98 ಮೇಲೆ ತೆಗ್ದಿರ್ಬೇಕು. ಅವನಿಗೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಹೋಗ್ಬೇಕು ಅಂತ ಒಂದು ಆಸಕ್ತಿ ಇರ್ಬೇಕು. ಅಂತ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಶಿಕ್ಷಣವನ್ನು ಕೊಟ್ಟು ಅವನಿಗೆ MBBS ಗೆ ಹೋಗುವಾಗ ಫ್ರೀ ಸೀಟ್ ತಗೊಂಡಾಗ ಅವನ 5 ವರ್ಷ MBBS ಖರ್ಚನ್ನು ನಾವು ನೋಡ್ಕೊಂಡಿದ್ದೇವೆ ಸರ್. ಪ್ರಜ್ವಲ್ ಅಂತ ಹೇಳಿ ಹುಡುಗಿ ಇದ್ದು, ಅವ್ನು ನಮ್ಮಲ್ಲಿ 2 ವರ್ಷ ಓದಿ ಹೋಗುವಾಗ MBBS ಗೆ ಏಮ್ಸ್ ಸೀಟ್ ಆಯ್ತು. ಅವನ 5 ವರ್ಷ MBBS ಬೇಕಾದ 10 ಲಕ್ಷ ಮೆರಿಟ್ ಸೀಟ್ ಅನ್ನು ನಾವು ಫ್ರೀ 10 ಲಕ್ಷ ಕ್ಯಾಶ್ ಪ್ರೈಸ್ ಕೊಟ್ಟು ಕಳಿಸಿದ್ದೇವೆ ಅವನಿಗೆ. 10 ಲಕ್ಷ ನಿಮ್ಮ ಸಂಸ್ಥೆ ಕಡೆಯಿಂದ ಕೊಡಿ. ಅಷ್ಟು ಮಾತ್ರ ಅಲ್ಲ, ಅವ್ನು ಈಗಲೂ ಕೂಡ ನಮ್ಮ ಸಂಸ್ಥೆ ಮೇಲೆ ತುಂಬಾ ಪ್ರೀತಿ ಇದೆ. ನನ್ನ ಮೇಲೆ ನಮ್ಗೆ ಮೆಸೇಜ್ಗಳು ಮಾಡ್ತಾನೆ. ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳೊಟ್ಟಿಗೆ ಸಂವಾದಗಳನ್ನು ಮಾಡ್ತಾನೆ. ಬಂದಾಗ ಹೋಗುವಾಗ ಪ್ರತಿ ಸರ್ತಿ ಕೂಡ ಊರಿಗೆ ಬಂದಾಗ ನಮ್ಮ ಕಾಲೇಜಿನ ವಿಸಿಟ್ ಮಾಡಿ ಮಕ್ಕಳೊಟ್ಟಿಗೆ ಮಾತಾಡಿ ಹೋಗುವ. ಅಂದ್ರೆ ಈ ಬಾರಿಯ ನಾನು ರಿಸಲ್ಟ್ ನ ಬಗ್ಗೆ ಮಾತಾಡಿದ್ರೆ, ನಾನು CET JEE ಮತ್ತೆ ಇದ್ರದೆಲ್ಲ ನಾನು ಆಮೇಲೆ ಮಾತಾಡ್ತೇನೆ. ಮೊದಲನೇದಾಗಿ ಈ ಬಾರಿಯ ರಿಸಲ್ಟ್ ಯಾವುದು PUC ರಿಸಲ್ಟ್ ಅಲ್ಲಿ ಆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯಾದ ಫಲಿತಾಂಶ ಬಂದಿದೆ? ನೀವು ತುಂಬಾ ಒಳ್ಳೆ ರಿಸಲ್ಟ್. ಪ್ರವಣ್ ನಮ್ಮ ಪೊನ್ನನ್ ಅಂತ ಹೇಳಿ ಹುಡುಗಿದ್ದಳು. 600 ಸರ್. ಸೈನ್ಸ್ ಸ್ಟೂಡೆಂಟ್ಸ್, ಕಾಮರ್ಸ್ ಸ್ಟೂಡೆಂಟ್ 600. ಸೈನ್ಸ್ ಅಲ್ಲಿ 3 ವಿದ್ಯಾರ್ಥಿಗಳು 597 ತಗೊಂಡಿದ್ದಾರೆ. 597 ಸ್ಟೇಟಿಗೆ 3rd ಪ್ಲೇಸ್. ಸೊ ಟಾಪ್ 10 ಒಳಗಡೆ ಅಂದ್ರೆ 600 ರಿಂದ 590 ಒಳಗಡೆ 59 ವಿದ್ಯಾರ್ಥಿಗಳು ಫಸ್ಟ್ ಅಟೆಂಪ್ಟ್ ಅಲ್ಲಿ, ರಿ ಎಕ್ಸಾಮ್ ಅಲ್ಲ, ಫಸ್ಟ್ ಅಟೆಂಪ್ಟ್ ಅಲ್ಲಿ ತಗೊಂಡಿದ್ದಾರೆ ಸರ್. ಅದು ಇಂಪಾರ್ಟೆಂಟ್. ಕೆಲವರು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ತೆಗೆದವರಲ್ಲ, ಫಸ್ಟ್ ಅಟೆಂಪ್ಟ್ ಅಲ್ಲಿ 600 ರಿಂದ 590 ಒಳಗಡೆ ನಮ್ಮ ಸಂಸ್ಥೆಯ ಒಂದು 59 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡಿ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ 10th ಗಿಂತ ಇಂಪ್ರೂವ್ ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾರೊಬ್ರು ಸೆಕೆಂಡ್ ಕ್ಲಾಸ್ ಇಲ್ಲ, 3rd ಕ್ಲಾಸ್ ಇಲ್ಲ, 100% ರಿಸಲ್ಟ್ ಒಟ್ಟಿಗೆ ಎಲ್ಲಾ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಅಲ್ಲಿ ಇದ್ದಾರೆ. ಡಿಸ್ಟಿಂಕ್ಷನ್ ತೆಗೊಂಡಂತ ವಿದ್ಯಾರ್ಥಿಗಳ ಸಂಖ್ಯೆ ತೆಗೆದಾಗ more than 85% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 85ಕ್ಕೂ ಅಧಿಕ ಪರ್ಸೆಂಟ್ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಾಸ್ ಆದರು. ಓಕೆ, 85% ವಿದ್ಯಾರ್ಥಿಗಳು 85 ವಿದ್ಯಾರ್ಥಿಗಳಲ್ಲ, ಈಗ 100 ವಿದ್ಯಾರ್ಥಿಗಳು 85 ವಿದ್ಯಾರ್ಥಿಗಳು. ಓಕೆ, ಅದೇ ರೀತಿಯಲ್ಲಿ ಈಗ ಎಜುಕೇಶನ್ ಅಂತ ಬಂದಾಗ ಆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯಾದ ಎಜುಕೇಶನ್ ನೀಡಿದೆ? ಈಗ ನೀವು ನೋಡಿ ಸರ್, ಇಲ್ಲಿ ರಾತ್ರಿ ಹಗಲು ಅಂತಿಲ್ಲ. ನಮ್ಮ ಉದ್ದೇಶ ಒಬ್ಬ ವಿದ್ಯಾರ್ಥಿ PUC ಸಂದರ್ಭದಲ್ಲಿ ಅವನೊಂದು ಆಸೆ ಇಟ್ಕೊಂಡು ಬಂದಿರ್ತಾನೆ, ಮೆಡಿಕಲ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು ಅಂತ. ಅವನಿಗೆ
ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ರಾತ್ರಿ 10:30ವರೆಗೆ ಅವನಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ. 5 ಗಂಟೆಗೆ ಹೇಳ್ಬೇಕು, 5ರಿಂದ 5:30 ಫ್ರೆಶ್ ಅಪ್ ಇದೆ, 5:30ರಿಂದ 6 ಪ್ರೇಯರ್ ಯೋಗ ಇರ್ಬೋದು. ಆಮೇಲೆ ಸಂಜೆ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ನೀಟ್ ಕೋಚಿಂಗ್, JEE ಕೋಚಿಂಗ್ಗಳು, 8ರಿಂದ 8:30 ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ 8:30 ಮತ್ತೆ 1:30ವರೆಗೆ ಇಂಟಿಗ್ರೇಟೆಡ್ ಅಲ್ಲಿ ಕೋಚಿಂಗ್ಗಳು, 1:30 ಮತ್ತೆ ಊಟ ನೀವು ಮಾಡಿ ನೋಡಿ ಸರ್, ತುಂಬಾ ಚೆನ್ನಾಗಿದೆ. ಚಪಾತಿ ನಿಮ್ ಕಡೆದ ಊಟ 2 ಬಗೆ ಸಾರು, ಸಾಂಬಾರು, ಪಲ್ಯ, ಮಜ್ಜಿಗೆ, ಮೊಸರು, ಹಪ್ಪಳ, ವಾರಕ್ಕೊಮ್ಮೆ ನಿಮ್ಗೆ ರಾಗಿ ಮುದ್ದೆ, ವಾರಕ್ಕೊಮ್ಮೆ ಜೋಳ ರೊಟ್ಟಿ ಎಲ್ಲ ಕೊಡ್ತೇವೆ, ವಾರಕ್ಕೊಮ್ಮೆ ಸ್ವೀಟ್ ಇದೆ, ವಾರಕ್ಕೊಮ್ಮೆ ಪಾಯಸ ಇದೆ, ವಾರಕ್ಕೊಮ್ಮೆ ಐಸ್ ಕ್ರೀಮ್ ಗಳಿದೆ, ವಾರಕ್ಕೊಮ್ಮೆ ಫ್ರೂಟ್ಸ್ ಇದೆ. ಹೀಗೆ ಒಳ್ಳೆ ಕ್ವಾಲಿಟಿ ಆಫ್ ಫುಡ್ ಇದೆ. ಮಧ್ಯಾಹ್ನ ಮೇಲೆ ಮತ್ತೆ 2ರಿಂದ 5:30 ಮತ್ತೆ ಕೋಚಿಂಗ್ ಇದೆ, ಥಿಯರಿ ಮತ್ತೆ ಕೋಚಿಂಗ್ ಒಟ್ಟೊಟ್ಟಿಗೆ ಆಗ್ತದೆ. 5:30 ಮತ್ತೆ ಸ್ನಾಕ್ಸ್, ಟೀ, ಕಾಫಿ, ಮಿಲ್ಕ್ ಇದೆ. 5:30ರಿಂದ 6 1 ಅವರ್ ಸ್ವಲ್ಪ ಬ್ರೇಕ್, ಫ್ರೆಶ್ ಅಪ್, ಆಟ ಆಡ್ಲಿಕ್ಕೆ ಬಿಡ್ತೇವೆ. ಸಂಜೆ ಮತ್ತೆ 6:30ಯಿಂದ 8:30ವರೆಗೆ ಈ ತರ ಡೌಟ್ ಕ್ಲಾರಿಫಿಕೇಶನ್. ಈಗ ನೀವು ಬಂದ ಟೈಮ್ ನಾನು ಅದೇ ಕೇಳಬೇಕಂತಿದ್ದೆ, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಗುಂಪಾಗಿ ಯಾಕಂದ್ರೆ ಡೌಟ್ ಕ್ಲಾರಿಫಿಕೇಶನ್ ನ ವಿದ್ಯಾರ್ಥಿಗಳೇನು ದಿನನಿತ್ಯದ ಪಾಠ ಏನ್ ಮಾಡುತ್ತೋ ಆ ಡೌಟ್ ಕ್ಲಾರಿಫಿಕೇಶನ್ ಅಂದ್ರೆ ಯಾವ ರೀತಿಯಾಗಿ ಮಾಡುವ. ಈಗ ಬೆಳಿಗ್ಗೆ ಸಂಜೆವರೆಗೆ ಕ್ಲಾಸ್ ಇರ್ತಾ ಇಲ್ಲ ಸರ್. ಆ ಕ್ಲಾಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಕೆಲವರಿಗೆ ಮುಜುಗರ, ಡೌಟ್ ಕೇಳಲಿಕ್ಕೆ ಏನು ನಮ್ಗೆ ಏನಾದ್ರು ನಂಗೆ ಗೊತ್ತಿಲ್ಲ ಅನ್ಕೊಳ್ತಾರೆ. ನೋಡಿದ್ರೆ ಯಾರಿಗೂ ಗೊತ್ತಿಲ್ಲ, ಕೆಲವರು ನಾನ್ ಅನ್ಕೊಳ್ತೇನೆ ನಂಗೆ ಮಾತ್ರ ಗೊತ್ತಿಲ್ವೇನೋ, ನನ್ ಪಕ್ಕದವಳು ನನ್ ಬಗ್ಗೆ ನಾನು ಅನ್ಕೊಳ್ತೇನೇನೋ, ನಾನ್ ದಡ್ಡ ಅನ್ಕೊಳ್ತೇನೆ ಡೌಟ್ ಅಲ್ಲಿ ಇರ್ತಾರೆ. ಬಟ್ ಇಲ್ಲಿ ಒಂದು ಹೆಸಿಟೇಷನ್ ಇಲ್ಲಿ ಹಾಗಲ್ಲ. ಯಾರು ಪಾಠ ಮಾಡ್ತಾರೆ ಅದೇ ಟೀಚರ್ ರಾತ್ರಿ 8:30ವರೆಗೆ ಇರುವಾಗ ಆ ಮಕ್ಳಿಗೆ ಏನ್ ಡೌಟ್ ಇದೆ ಕ್ಲಾರಿಫೈ ಮಾಡ್ಲಿಕ್ಕೆ ಹೆಲ್ಪ್ ಆಗುವಂತ. ಅದೇ ರೀತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಬೆಳೀತಾ ಇದೆ ಅಂತ ಬಂದಾಗ ಅಲ್ಲಿ ಒಂದು ವಿದ್ಯಾರ್ಥಿಗಳು ಎಷ್ಟು ಪಾತ್ರ ವಹಿಸ್ತಾರೋ ಅಲ್ಲಿನ ಶಿಕ್ಷಕರು ಕೂಡ ಅದೇ ರೀತಿ ಪಾತ್ರ ವಹಿಸ್ತಾರೆ. ಅವರಿಬ್ಬರ ನಡುವೆ ಬಾಂಧವ್ಯ ಚೆನ್ನಾಗಿದ್ದಾಗ ಮಾತ್ರ ಒಂದು ಸಂಸ್ಥೆ ಯಶಸ್ಸಿನಲ್ಲಿ ಮುಂದೆ ಹೋಗಲು ಸಾಧ್ಯ ಆಗುತ್ತೆ. ನಿಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರ ನಡುವಿನ ಆ ಒಂದು ಬಾಂಧವ್ಯ, ಆ ಒಂದು ಕಾಂಬಿನೇಷನ್ ತುಂಬಾ ಸರ್ ನೀವು ಹೇಳಿ ತುಂಬಾ ಒಳ್ಳೆ ಮಾತು. ಯಾಕಂದ್ರೆ ಒಂದು ಬಾಂಡ್ ಅಂತ ಹೇಳುವಂತ ಸ್ಟೂಡೆಂಟ್ ಮತ್ತೆ ಪೇರೆಂಟ್, ಸ್ಟೂಡೆಂಟ್ ಮತ್ತೆ ಟೀಚರ್, ಸ್ಟೂಡೆಂಟ್ ಮತ್ತೆ ಟೀಚರ್ ಮತ್ತೆ ಪೇರೆಂಟ್, ಈ ಟ್ರಯಾಂಗಲ್ ಬಾಂಡ್ ಏನಿದೆ ತುಂಬಾ ಇಂಪಾರ್ಟೆಂಟ್. ನಾವು ಅಂತಲ್ಲ, ಈಗ ನಮ್ಮಲ್ಲಿ ಹಾಸ್ಟೆಲ್ ಇರುವ ಕಾರಣ ನಾವು 24 ಗಂಟೆ ಒಟ್ಟಿಗೆ ಇರ್ತಾರೆ. ನಾವು ಮಕ್ಕಳಿಗೆ ತುಂಬಾ ಟೈಮ್ ಕೊಡ್ಬೇಕು. ಯಾರಿರ್ಬೋದು PU ಕಾಲೇಜ್ ಸುಮನ್ ಸರ್ ಮಾಡಿ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಸಂಸ್ಥೆಗೆ ನಾವು ಟೈಮ್ ಕೊಡ್ಬೇಕು, ಮಕ್ಕಳಿಗೆ ನಾವು ಟೈಮ್ ಕೊಡ್ಬೇಕು, ಮಕ್ಕಳ ಅಭಿವೃದ್ಧಿಯನ್ನು ನಮ್ಮ ಅಭಿವೃದ್ಧಿ ಅಂದ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮಕ್ಕಳ ಪೇರೆಂಟ್ ಕೂಡ ನಮ್ಮ ಮೇಲೆ ನಂಬಿಕೆಯನ್ನು ಸೇರಿಸ್ತಾರೆ, ಅದನ್ನು ಉಳಿಸುವಂತ ಒಂದು ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಮಕ್ಕಳಿಗೆ ನಾವು ಟೈಮ್ ಕೊಟ್ಟಾಗ, ಅವರ ತಪ್ಪುಗಳನ್ನು ಸರಿದಾರಿ ತಂದಾಗ ಅವರಲ್ಲಿ ಒಂದು ವ್ಯಕ್ತಿತ್ವದಲ್ಲಿ ಬದಲಾಗುವುದನ್ನು ನಾನು ನೋಡಿದೆ. ನಿಮ್ಮ ಊರು ಯಾವ ಶೃಂಗೇರಿ ಅಲ್ವಾ? ಸೊ ಕಳೆದ ವರ್ಷದಲ್ಲಿ ನಮ್ಮಲ್ಲಿ ಆ ಕಡೆ ಕೊಪ್ಪದ ಹುಡುಗ ಬಂದಿದ್ದ, ತುಂಬಾ ಅರೆಗೊಂಡಿದ್ದಂತೆ 10th ಅಲ್ಲಿ ಇರ್ಬೇಕಾದ್ರೆ, ಮೊಬೈಲ್ ಅಡಿಕ್ಟ್ ಆಗಿದ್ದ. ಅವ್ರ ಅಮ್ಮ ನಂಗೆ ಫೋನ್ ಮಾಡಿ ಹೇಳಿದ್ರು, ಅವರ ಚಿಕ್ಕಮ್ಮನ ಮಗ ಈಗ ನಮ್ಮಲ್ಲಿ ಫಸ್ಟ್ ಸೇರಿದ್ರು. ನಾನು ಯಾವಾಗ್ಲೂ ಬಂದಾಗ ನಿಮ್ಗೆ ಹೇಗೆ ಗೊತ್ತಾಯ್ತು ಎಕ್ಸೆಲ್ ಬಗ್ಗೆ ಅಂತ ಹೇಳುವ, ನನ್ನ ಅಕ್ಕನ ಮಗ ಇಲ್ಲಿ ಓದಿ ಹೋಗಿದ್ದಾನೆ, ನಿಮ್ಮ 2ನೇ ವರ್ಷದ ಬ್ಯಾಚ್ ಸ್ಟೂಡೆಂಟ್ ಅಂತ ಹೇಳಿದ್ರು. ಹೌದಾ, ಏನ್ ಖುಷಿಯಾಗಿದ್ದಾನೆ ಅಂತ ಕೇಳಿದೆ. ಸರ್ ತುಂಬಾ ಖುಷಿಯಾಗಿದೆ, ಅವ್ನು ನಮ್ 10th ಓದ್ಬೇಕಾದ್ರೆ ತುಂಬಾ ಅರೆಗೊಂಡಿದ್ದಂತೆ, ಮನೆಯಲ್ಲಿ ಮೊಬೈಲ್ ಚಟ, ಅಮ್ಮ ಏನಾದ್ರು ಹೇಳಿದ್ರೆ ಜೋರ್ ಮಾಡುದು, ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಿಲ್ಲ, ಗುರು ಹಿರಿಯ ಗೌರವ ಕೊಡ್ತಾ ಇರ್ಲಿಲ್ಲ. ಎಕ್ಸೆಲ್ 2 ವರ್ಷ ಇದ್ದಾಗ ಸೆಕೆಂಡ್ ಪೀಸ್ ಆಗಿ ಹೋದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅವ್ನ ಫೇವರೇಟ್ ಮಗ ಆಗಿದ್ದಾನೆ ಎಲ್ರಿಗೂ ಕೂಡ. ಯಾಕಂದ್ರೆ ಗೌರವ ಕೊಡುವುದಲ್ಲಿರ್ಬೋದು ಅಥವಾ ಅವನ ವ್ಯಕ್ತಿತ್ವ ನಡವಳಿಕೆಯಲ್ಲಿರ್ಬೋದು, ಅದೆಲ್ಲ ಬದಲಾವಣೆ ನೋಡಿ ಚಿಕ್ಕಮ್ಮ ನನ್ನ ಮಗ ಕೂಡ ಅವನ ಹಾಗೆ ಆಗ್ಬೇಕು ಅಂತ ಹೇಳುವ ರೀತಿಯಲ್ಲಿ ಸೇರಿಸಿದ್ದಾರೆ. ಮತ್ತೊಂದು ಉದಾಹರಣೆ ಹೇಳ್ತೇನೆ ಸರ್ ಕೇಳಿ. ನಮ್ಮಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ ಇಲ್ಲಿ PUC, ಮಕ್ಕಳಿಗೆ ಮೊಬೈಲ್ ಇಲ್ಲ, ಹುಡುಗರಿಗೆ ಮಾತಾಡ್ಲಿಕ್ಕಿಲ್ಲ, ಮನೆಗೆ ಪದೇ ಬಿಡುದಿಲ್ಲ, ಕ್ಯಾಂಪಸ್ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಇಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಒಬ್ಬ ತರುಣ್ ಅಂತ ಹೇಳುವಂತ ಹುಡುಗ ಇದೆ ನಮ್ಮ ಮಡಿಕೇರಿ ಸೋಮರ್ಪೇಟೆ. ಅವನು ತುಂಬಾ ಪೋಖ್ರಿ ಸರ್, ಯಾವಾಗ್ಲೂ ನಾಟಿ ಹುಡುಗ, ನಮ್ಮ ಹತ್ರ ಯಾವಾಗ್ಲೂ ಬಯಸ್ಕೊಳ್ಳುದು ಅಥವಾ ನನ್ನ ಹತ್ರ ಯಾವಾಗ್ಲೂ ಬಂದ್ಕೊಂಡು ಜೋರ್ ಮಾಡಿ, ನಾನು ಒಂದು ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳ್ತಿದ್ದೆ. ಅವನು ಯಾವಾಗ್ಲೂ ನಮಸ್ಕಾರ ಮಾಡುದು, ಸರ್ ಸೆಕೆಂಡ್ ಬಿಸಿ ಆಗಿ ಹೋದ್ರು ಸಾಕು ಸರ್, ನಿಮ್ಗೆ ನಮಸ್ಕಾರ ಸರ್, ಈ ಕಡೆ ತಲೆ ಹಾಕಿ ಮಲ್ಕೊಳ್ಳಲ್ಲ. ನಾನು ಸುಮ್ಮನೆ ಹೇಳುದು, ಬಾರಪ್ಪ ಧರ್ಮಸ್ಥಳ ಬಂದ ಬಾಪ ಅಂತ ಹೇಳ್ತಿದ್ದೆ. ಸರ್ ಈ ಕಡೆ ತಲೆನೂ ಹಾಕಲ್ಲ ಅಂತ ಹೇಳ್ತಾ ಇದ್ದೆ. ಆಯ್ತು, ಅವ್ನು ಸೆಕೆಂಡ್ ಬಿಸಿ ಮುಗ್ದು ಹೋಯ್ತು, ಇಂಜಿನಿಯರಿಂಗ್ ಸೇರಿದ. ಸರಿ 6-7 ತಿಂಗಳಾದ್ಮೇಲೆ ಪುನಃ ಬಂದಿದ್ದ. ಬರುವಾಗ ನಂಗೆ ಆಶ್ಚರ್ಯ ಆಯ್ತು, ಅವ್ನ ತಂಗಿಯನ್ನು ಕೂಡ ಇಲ್ಲಿ ಸೇರಿಸ್ಲಿಕ್ಕೆ ಬಂದಿದ್ದ. ನಾನು ಹೇಳಿದೆ, ನೀನೇ ನಮ್ ಈ ಕಡೆ ತಲೆ ಹಾಕಲ್ಲ ಅಂತ ಹೇಳ್ತಿದ್ಯಾ? ಸರ್ ಎಕ್ಸೆಲ್ ನ ವ್ಯಾಲ್ಯೂ, ಎಕ್ಸೆಲ್ ನ ಫುಡ್ ಇಲ್ಲಿರುವಾಗ ನಮ್ಗೆ ಗೊತ್ತಿರ್ಲಿಲ್ಲ ಸರ್, ನೀವು ಹೇಳ್ತಾ ಇದ್ರಿ ನಿಮ್ಗೆ ಸೆಕೆಂಡ್ ಬಿಸಿ ಆಗಿ ಬೇರೆ ಇಂಜಿನಿಯರಿಂಗ್ ಹೋದಾಗ ನಮ್ಮ ವ್ಯಾಲ್ಯೂ ಗೊತ್ತಾಗ್ತದೆ ಅಂತ ಹೇಳಿ. ಇಂಜಿನಿಯರಿಂಗ್ ಹೋದ್ಮೇಲೆ ನಮ್ಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಯ್ತು ಸರ್. ನಾನು ಒಂದ್ ವೇಳೆ ನಾನು ಮನೇಲಿ ಇರ್ತಿದ್ರೆ ಸುಮ್ಮನೆ ಬೈಕಲ್ಲಿ ತಿರುಗಾಡ್ಕೊಂಡು ಮೊಬೈಲ್ ಅಲ್ಲಿ ಇರ್ತಾ ಇದ್ದೆ, ನಂಗೆ ಸೆಕೆಂಡ್ ಬಿಸಿಯಲ್ಲಿ ಇಷ್ಟು ಮಾರ್ಕ್ ಬರ್ತಾ ಇರ್ಲಿಲ್ಲ, ಇಂಜಿನಿಯರಿಂಗ್ ಕೂಡ ಇಷ್ಟು ಒಳ್ಳೆ ಕಾಲೇಜ್ ಸಿಗ್ತಾ ಇರ್ಲಿಲ್ಲ. ಅದೇ ತರ ನನ್ನ ತಂಗಿ ಕೂಡ ಮನೇಲಿ ಇದ್ರೆ ಈ ತರ ಆಗುದಿಲ್ಲ, ಆ ಉದ್ದೇಶಕ್ಕೆ ನಂಗೆ ಯಾವ ತರ ಒಂದು ದಾರಿದೀಪ ಆಯ್ತು ಎಕ್ಸೆಲ್, ಅದೇ ರೀತಿಯಲ್ಲಿ ನನ್ನ ತಂಗಿಗೆ ಕೂಡ ಒಂದು ದಾರಿದೀಪ ಆಗ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ತಂಗಿಯನ್ನು ಕೂಡ ಇಲ್ಲಿ ಸೇರಿಸಿರುವಂತ. ಅಂದ್ರೆ ಈಗ ಎಲ್ಲ ವಿದ್ಯಾರ್ಥಿಗಳು 100% ರಿಸಲ್ಟ್ ತೆಗಿತಾರ ಚಾನ್ಸ್ ಇಲ್ಲ, ಬಹಳ ಕಷ್ಟ ಅದು. ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಅದೇ ರೇಂಜಿಗೆ ತಗೊಂಡು ಹೋಗುವ ಸಂಸ್ಥೆ ಪ್ರಯತ್ನವನ್ನ ಖಂಡಿತ ಸಂಸ್ಥೆ ಮಾಡುತ್ತೆ. ನಾನು ಯಾಕೆ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಈಗ 50%, 60 ಅಥವಾ ತುಂಬಾ ವೀಕ್ ಇದ್ದಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ಅವರಿಗೆ ಎಕ್ಸ್ಟ್ರಾ ಕೋಚಿಂಗ್ ಆಗಿರ್ಬೋದು, ಅವರ ಒಂದು ಉತ್ತಮ ಪರ್ಸೆಂಟೇಜ್ ತೆಗೆಯುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ಆಗುತ್ತೆ ಸರ್? ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಕೂಡ ಟ್ಯಾಲೆಂಟ್ ಇದೆ ಸರ್. ನಾವು ಒಬ್ಬ ಟ್ಯಾಲೆಂಟ್ ಹುಡುಗ ಆತರ ಹೇಳಿಕ್ಕೆ ಆಗುದಿಲ್ಲ, ಅವನಲ್ಲಿರುವ ಪ್ರತಿಭೆಯನ್ನು ಹೊರತೆಗಿಬೇಕಾಗ್ತದೆ ನಾವು. ಕರೆಕ್ಟ್. ಸೊ ಎವರೇಜ್ ಹುಡುಗ ಕೂಡ ಭವಿಷ್ಯದಲ್ಲಿ ದೊಡ್ಡ ಜನ ಆಗ್ಬಹುದು, ಅಥವಾ ಟಾಪರ್ ಕೂಡ ದೊಡ್ಡ ಜನ ಆಗ್ಬಹುದು, ಅದೇನು ಹೇಳಿಕ್ಕೆ ಆಗುದಿಲ್ಲ. ಅವರವರ ಶ್ರಮ
ಸೊ ಹಾಗಾಗಿ ಒಬ್ಬ ಸಾಮಾನ್ಯ 10th ಅಲ್ಲಿ ಅವರೇಜ್ ತೆಗೆದಂತ ಹುಡುಗನಿಗೆ ಕೂಡ Okay. ದಿನ ಸಂಜೆ ಒಂದು 6:30 ಇಂದ 8:30 ಟ್ಯೂಷನ್ ಕ್ಲಾಸ್ಗಳನ್ನು ಒನ್ ಟು ಒನ್. ಓಕೆ ಈಗ ಗ್ರೂಪ್ ಅಲ್ಲಿ ಕೆಲವೊಮ್ಮೆ ಅವರಿಗೆ ಅರ್ಥ ಆಗುದಿಲ್ಲ, ಮ್ಯಾಥ್ಸ್ ಕ್ಲಾಸ್ ಅರ್ಥ ಆಗುದಿಲ್ಲ, ಕೆಮಿಸ್ಟ್ರಿ ಈಕ್ವೇಶನ್ ಬರಲಿಕ್ಕೆ ಆಗುದಿಲ್ಲ ಅಂತಿದ್ದಾಗ ಒನ್ ಟು ಒನ್, ಈಗ ನಾವು ಯಾವ ತರ ಮಾತಾಡ್ತಿದ್ದೇವೆ ಅದೇ ತರ ಒಂದು ಇಂಡಿವಿಜುವಲ್ ಆಗಿ ಕೂತ್ಕೊಳಿಸಿ ಅವನಿಗೆ ಟ್ಯೂಷನ್ ಗಳನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಓಕೆ ಫಸ್ಟ್ PUC ಫಸ್ಟ್ ಡೇ ಇಂದ ಮಾಡುವ ಕಾರಣ Okay. ಅವನಿಗೆ ಪ್ರತಿ ಎಕ್ಸಾಮ್ ಅಲ್ಲೂ ಅವನ ಮಾರ್ಕ್ ಗಳು ಇಂಪ್ರೂವ್ ಆಗುದನ್ನು ನಾವು ನೋಡಿದ್ದೇವೆ. ಓಕೆ ಅಂದ್ರೆ ಅದೇ ರೀತಿಯಲ್ಲಿ ಈ PU ಅನ್ನುವಂಥದ್ದು ಎಲ್ಲ ಪ್ರತಿಯೊಬ್ಬರ ಜೀವನವನ್ನು ಕೂಡ ಬದಲಾಯಿಸುವ ಒಂದು ಘಟ್ಟ ಅಂತ ಹೇಳ್ತೀವಿ. ಜೀವನ ರೂಪಿಸುವ, ಜೀವನ ಬದಲಾಯಿಸುವ ಘಟ್ಟ ಅಂದ್ರೆ ಅದು PUC. ಹಾಗೆ ಅದರಲ್ಲೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಗೆ ಆ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, CET ಈ ಕೋಚಿಂಗ್, ನೀವು ಕೂಡ ಕೋಚಿಂಗ್ ಸೆಂಟರ್ ಇಂದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಂತವ್ರು, ಅವರಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಕೋಚಿಂಗ್ ವ್ಯವಸ್ಥೆನ ಮಾಡಬೇಕು ಸರ್? ಈಗ ಒಬ್ಬ ವಿದ್ಯಾರ್ಥಿಗಳಿಗೆ ಈಗಿನ ಕಾಂಪಿಟೇಷನ್ ಯುಗ, ಆಲ್ ಇಂಡಿಯಾದಲ್ಲಿ ಎಕ್ಸಾಮ್ ಬರೀತಾರೆ, ನೀಟ್ ಇರ್ಬೋದು, JEE ಇರ್ಬೋದು, ಆಲ್ ಇಂಡಿಯಾ ಕಾಂಪಿಟೇಷನ್ ಇದೆ. ಸೊ ಹಾಗಾಗಿ ಅವರಿಗೆ ಫಸ್ಟ್ PUC ಫಸ್ಟ್ ಡೇ ಇಂದಲೇ ನೀಟ್ ನವರಿಗೆ ನೀಟ್ ಕೋಚಿಂಗ್, JEE ಅವರಿಗೆ JEE ಕೋಚಿಂಗ್, CET ಅವರಿಗೆ CET ಕೋಚಿಂಗ್. ಕೆಲವರು ಹೇಳ್ತಾರೆ ನಮಗೆ ನೀಟ್ CET ಎರಡು ಬೇಕು ಅಂತವರಿಗೆ ಕೋಚಿಂಗ್ ಇದೆ. ಕೆಲವರು ಹೇಳ್ತಾರೆ JEE CET ಬೇಕು, ಅದು ಇದೆ. ಇನ್ನು ಕೆಲವರು ಹೇಳ್ತಾರೆ ನೀಟ್ CET ನೀಟ್ JEE ಬೇಕು, ಅದು ಇದೆ. ಅವರವರಿಗೆ ಯಾವ್ದು ಬೇಕಾ ಆ ಬೇಸಿಸ್ ಮೇಲೆ ನಾವು ಬ್ಯಾಚ್ ಗಳನ್ನು ಮಾಡಿ ಅವರಿಗೆ ಒಳ್ಳೆ ಒಂದು ಇಡೀ ಕರ್ನಾಟಕದಲ್ಲಿರೋ ನಂಬರ್ 1 ಟ್ರೈನರ್ಸ್ ಗಳು ನಮ್ಮಲ್ಲಿದ್ದಾರೆ. ಕೋಚಿಂಗ್ ಅಲ್ಲ, ಟ್ರೈನಿಂಗ್ ಕೊಡುವವರು ಟ್ರೈನರ್ಸ್ ಇದ್ದಾರೆ ನಮ್ಮಲ್ಲಿ. ಹಾಗಾಗಿ ಅವರಿಗೆ ಫಸ್ಟ್ PUC ಫಸ್ಟ್ ಡೇ ಇಂದಲೇ ಕೋಚಿಂಗ್ ಇದೆ. ಆಮೇಲೆ ಪ್ರತಿ ಸಂಡೇ ಅವರಿಗೆ ಆ ವೀಕಲ್ಲಿ ಏನು ಎಕ್ಸಾಮ್ ಕ್ಲಾಸ್ ಮಾಡ್ತೇವೆ, ನೀಟ್ JEE CET, ಅದ್ರ ಪ್ರತಿ ಸಂಡೇ ಎಕ್ಸಾಮ್ ಆಗುತ್ತೆ. ಪ್ರತಿ ಸಂಡೇ ಎಕ್ಸಾಮ್ ಆಗಿ ಸೋಮವಾರ ಆ ಕ್ವಶನ್ ಪೇಪರ್ ನಮ್ಮ ಟೀಚರ್ಸ್ ಅನಾಲಿಸಿಸ್ ಮಾಡ್ತಾರೆ, ಏನ್ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ಮಂಗಳವಾರ ಮನೆಗೆ ಮಾರ್ಕ್ ಹೋಗುವಂತ ನಮ್ದು ಎಕ್ಸೆಲ್ ಅಂತ ಹೇಳಿ ಆಪ್ ಇದೆ. ಆ ಆಪ್ ಅಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಮಾರ್ಕ್ ಮಾಡಬಹುದು. ಪ್ರತಿಯೊಬ್ಬರದ್ದು ನೋಡುವ ಅವಕಾಶ ಕೂಡ ಇದೆ. ಪ್ರತಿಯೊಬ್ಬ ಪೇರೆಂಟಿಗೂ ಅವರ ಮೊಬೈಲ್ ಅಲ್ಲಿ ಆಪ್ ಇದೆ. ಆ ಆಪ್ ಅಲ್ಲಿ ಆ ಸಂಡೇ ಎಕ್ಸಾಮ್ ಅಲ್ಲಿ ಎಷ್ಟು ಮಾಡ್ತಿದ್ದೇನೆ, ಮತ್ತೆ ಅದಾದ್ಮೇಲೆ ಪ್ರತಿ ಸಂಡೇ ಎಕ್ಸಾಮ್ ಆದ್ಮೇಲೆ ಮಂತ್ಲಿ ಒಂದು ಕ್ಯುಮುಲೇಟಿವ್ ಟೆಸ್ಟ್ ಅಂತ ಕೂಡ ಮಾಡ್ತೀವಿ. ಆ ಟೆಸ್ಟ್ ಅನ್ನು ಕೂಡ ನಾವು ಥಿಯರಿ ಟೆಸ್ಟ್ ಒಟ್ಟಿಗೆ ಮಾಡ್ತೀವಿ. ಪ್ರತಿ ತಿಂಗಳು ಥಿಯರಿ ಟೆಸ್ಟ್ ಇರುತ್ತೆ, ಅದ್ರೊಟ್ಟು ನೀಟ್ ಟೆಸ್ಟ್ ಇರುತ್ತೆ. ಅದನ್ನು ನಾವು ನೀಟ್ CET JEE ಆ ಟೆಸ್ಟ್ ಅನ್ನು ಕೂಡ ನಾವು ಅಪ್ಲೋಡ್ ಮಾಡುವ. ಓಕೆ, ಅಂದ್ರೆ ಈ ಬಾರಿ ಒಂದು ರಿಸಲ್ಟ್ ಬಗ್ಗೆ ಮಾತಾಡಿದ್ರೆ CET ಆಗಿರ್ಬೋದು, ಇದ್ರ ಏನು ಕಾಂಪಿಟೇಟಿವ್ ಎಕ್ಸಾಮ್ ಗಳಂತ ಹೇಳ್ತೀವಿ ಅಥವಾ ಏನು ಭವಿಷ್ಯದ ಎಕ್ಸಾಮ್ ಗಳಂತ ಹೇಳ್ತೀವೋ ಅದರ ಒಂದು ಫಲಿತಾಂಶ ಈ ಬಾರಿ ಎಕ್ಸೆಲ್ ಸಂಸ್ಥೆದು ಯಾವ ರೀತಿಯಾಗಿ ಬಂದಿದೆ? ತುಂಬಾ ಒಳ್ಳೆ ಫಲಿತಾಂಶ. ಟಾಪ್ 10 ಒಳಗೆ CET ಅಲ್ಲಿ 51 ವಿದ್ಯಾರ್ಥಿಗಳು ಬಂದಿರುವಂತದ್ದು. 51 ವಿದ್ಯಾರ್ಥಿಗಳು ಟಾಪ್ 10 ಅಂದ್ರೆ ಸಾರಿ ಟಾಪ್ 100 ಸಾರಿ ಟಾಪ್ 100 ಟಾಪ್ 100. ಓಕೆ, ಥಿಯರಿಯಲ್ಲಿ ಟಾಪ್ 10 ನಲ್ಲಿ 59 ಇದ್ರು. CET ಅಲ್ಲಿ ಆಗೋ ಟಾಪ್ 100 ಒಳಗೆ 51 ರ್ಯಾಂಕ್ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕ 51 ರ್ಯಾಂಕ್ ಸರ್. ಕೆಲವೊಬ್ಬರಿಗೆ 2 ರ್ಯಾಂಕ್ ಬಂದಿರುತ್ತೆ. 51 ರ್ಯಾಂಕ್ ಗಳು ಬಂದಿರುವಂತ. ಈಗ ಒಬ್ಬನಿಗೆ BSc Agri ಅಲ್ಲೂ ಫಸ್ಟ್ ರ್ಯಾಂಕ್ ಬಂದಿದೆ, CET ಇಂಜಿನಿಯರಿಂಗ್ ಅಲ್ಲೂ 10 ರ್ಯಾಂಕ್ ಬಂದಿದೆ. ಹಾಗೆ ಟೋಟಲ್ ಟಾಪ್ 100 ಒಳಗಡೆ 51 ವಿದ್ಯಾರ್ಥಿಗಳಿಗೆ ಬಂದಿರುವಂತದ್ದು. ಮತ್ತೆ ನಿಮ್ಮ ಮೊನ್ನೆ JEE ರಿಸಲ್ಟ್ ತೆಗೆದಾಗ ಒಂದು 18 ವಿದ್ಯಾರ್ಥಿಗಳು IIT ಗೆ ಪ್ರಥಮ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿರುವಂತದ್ದು. IIT ಗೆ ಪ್ರಥಮ ರೌಂಡ್ ಅಲ್ಲಿ 18 ವಿದ್ಯಾರ್ಥಿಗಳು JEE ಎಕ್ಸಾಮ್ ಇದೆ. ನಿಮಗೆ ಅದೆಲ್ಲ ರಿಸಲ್ಟ್ ಶೀಟ್ ಅನ್ನು ಕಳಿಸ್ಕೊಡ್ತೇನೆ ಸರ್, ನೋಡಬಹುದು. ಅಷ್ಟು ಮಾತ್ರ ಅಲ್ಲ, ಈಗ ನಾಡ್ದು ನೀಟ್ ಎಕ್ಸಾಮ್ ಮೊನ್ನೆ ನೀಟ್ ಕ್ಯಾನ್ಸಲ್ ಆಯ್ತು. ಅದರಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಬಾಡಿದ್ರು, 715 720ಕ್ಕೆ ಬರ್ದಿದ್ರು. ಆದ್ರೆ ನಮ್ಮ ಹುಡುಗ ಹೇಳ್ತಾನೆ ನಮ್ಗೆ ಅದು ಕ್ಯಾನ್ಸಲ್ ಆಗಿದೆ, ಒಳ್ಳೆ ನಂಗೆ 720 ತೆಗಿಬೇಕು ಅಂತ ಹೇಳುವಂತ ಆಸೆಯಲ್ಲಿ. ಹಾಗಾಗಿ ನಾಡ್ದು ಕಮಿಂಗ್ 21 ನೀಟ್ ಎಕ್ಸಾಮ್ ಇದೆ. ಆ ವಿದ್ಯಾರ್ಥಿಗಳಿಗೆ ಕೂಡ ನಾವು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇವೆ. ಓಕೆ, ಅದೇ ರೀತಿಯಲ್ಲಿ ಒಂದು ಈಗ ಹಾಸ್ಟೆಲ್ ವ್ಯವಸ್ಥೆ ಅನ್ನುವಂಥದ್ದು ಶಿಕ್ಷಣ ಸಂಸ್ಥೆಯಲ್ಲಿ ಇರಲೇಬೇಕು. ಯಾಕಂದ್ರೆ ಅದು ಎಕ್ಸಲೆನ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದ ವಿದ್ಯಾರ್ಥಿಗಳು ಬಂದಿರುವಾಗ ಇಲ್ಲಿ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಅನುಕೂಲ ನಿಟ್ಟಿನಲ್ಲಿ ಯಾವ ರೀತಿಯ ಹಾಸ್ಟೆಲ್ ಫೆಸಿಲಿಟಿ? ಸರ್ ಹಾಸ್ಟೆಲ್ ತುಂಬಾ ಚೆನ್ನಾಗಿದೆ. ಒಂದು ರೂಮ್ ಅಲ್ಲಿ 3 ಮಂದಿ ಅಥವಾ 4 ಮಂದಿ ವಿತ್ ಅಟ್ಯಾಚ್ ಬಾತ್ರೂಮ್ ಬೇರೆ, ಟಾಯ್ಲೆಟ್ ಬೇರೆ ಇದೆ. ತುಂಬಾ ಹೈಜೀನ್ ಇದೆ. ಪ್ರತಿದಿನ ನಮ್ಮ ಕೆಲಸದವರು ಬಂದು ಕ್ಲೀನ್ ಮಾಡಿ ಕೊಡ್ತಾರೆ, ಕ್ಲೀನಿಂಗ್ ನವರು. ಆಮೇಲೆ ಅವರು ಲಾಂಡ್ರಿ ಫೆಸಿಲಿಟಿ ಇದೆ. ಓದ್ಲಿಕ್ಕೆ ಕೂಡ ಸ್ಟಡಿ ಹಾಲ್ಸ್ ಇರುತ್ತೆ, ಸ್ಟಡಿ ಹಾಲ್ ಅಲ್ಲೇ ಕುತ್ಕೊಂಡು ಓದಬೇಕಾಗುತ್ತೆ. ಒಂದು ಒಳ್ಳೆ ವಾತಾವರಣ, ಗೈಡೆಡ್ ಸ್ಟಡಿ ಅವರ್ಸ್ ಇರುತ್ತೆ. ಸ್ಟಡಿ ಅವರ್ಸ್ ಅಲ್ಲಿ ಕೂಡ ನಮ್ಮ ಟೀಚರ್ಸ್ ಎಲ್ಲ ಗೈಡ್ ಮಾಡ್ತಾರೆ. ಮತ್ತೆ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಆದ್ರೆ ನಮ್ಮ ಡಾಕ್ಟರ್ ಫೆಸಿಲಿಟಿ ಇದೆ. ನಮ್ಮ ಡಾಕ್ಟರ್ ಇಲ್ಲಿಗೆ ಬಂದು ಅವರಿಗೆ ಮಕ್ಕಳಿಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ರೆ ನೋಡ್ಕೊಳ್ತಾರೆ. ಮತ್ತೆ ಕ್ಯಾಂಪಸ್ ಒಳಗಡೆ ಎಲ್ಲ ಸಿಗುವ ಕಾರಣ ಒಂದು ಒಳ್ಳೆಯ ಒಂದು ವಾತಾವರಣ, ಕ್ಯಾಂಪಸ್ ಬಿಟ್ಟು ಹೊರಗೆ ಹೋಗ್ಲಿಕ್ಕಿಲ್ಲ. ನಾನು ಅದೇ ಕೇಳ್ಬೇಕಂತಿದ್ದೆ. ಒಂದು ಕ್ಯಾಂಪಸ್ ಎಲ್ಲರೂ ಕೂಡ ಪೇರೆಂಟ್ಸ್ ನೋಡುವಾಗ ಕಾಲೇಜ್ ನೋಡ್ತಾರೆ, ಫೆಸಿಲಿಟಿ ನೋಡ್ತಾರೆ, ಜೊತೆಗೆ ಕ್ಯಾಂಪಸ್ ನ ವಾತಾವರಣ ಹೇಗಿದೆ ನೋಡ್ತಾರೆ. ಅಂದ್ರೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಕ್ಯಾಂಪಸ್ ನ ಒಂದು ವಾತಾವರಣ ಯಾವ ರೀತಿ ಕಾಣ್ತಾರೆ ಸರ್? ನೀವೇ ನೋಡಿ, ನಮ್ಮ ಡ್ರೋನ್ ಶೂಟ್ ಅನ್ನು ಈಗ ಹಾಕ್ತೇವೆ ನೋಡಿ, ಒಂದು ಕೆರೆಯ ಪಕ್ಕದಲ್ಲಿ ಒಂದು ಒಳ್ಳೆಯ ವಾತಾವರಣ, ಈಶಾನ್ಯದಲ್ಲಿ ಕೆರೆ ಇರುವಂತದ್ದು. ನಮಗೆ ಕ್ಯಾಂಪಸ್ ಒಳಗಡೆ 2 ಅಕಾಡೆಮಿಕ್ ಬ್ಲಾಕ್ ಗಳಿದೆ, ಇನ್ನೊಂದು 2 ಅಕಾಡೆಮಿಕ್ ಬ್ಲಾಕ್ ಮಾಡ್ತಾ ಇದ್ದೇವೆ. 3 ಅಕಾಡೆಮಿಕ್ ಬ್ಲಾಕ್ ಗಳಾಗಿದೆ. ಅಕಾಡೆಮಿಕ್ ಬ್ಲಾಕ್ ABC 3 ಅಕಾಡೆಮಿಕ್ ಬ್ಲಾಕ್ ಗಳಿದೆ. ಅದೆಲ್ಲ ಕೂಡ ಒಂದೇ ಕ್ಯಾಂಪಸ್. ಎಕ್ಸೆಲ್ ವಿತ್ PU ಕಾಲೇಜ್ SS351 3 ಕ್ಯಾಂಪಸ್ ಇದೆ. ಅದಾದ್ಮೇಲೆ 5 ಹಾಸ್ಟೆಲ್ ಗಳಿದೆ. ಎಲ್ಲ ಹಾಸ್ಟೆಲ್ ಕೂಡ ತುಂಬಾ ಒಂದು ಲಿಫ್ಟ್ ಫೆಸಿಲಿಟಿ ಇದೆ ಮಕ್ಕಳಿಗೆ. ಮತ್ತೆ ಪ್ರತಿ ಹಾಸ್ಟೆಲ್ ಅಲ್ಲಿ ಕೂಡ ನಮ್ಗೆ
ಮೆಡಿಸಿನ್ ರೂಮ್ ಕೂಡ ಇದೆ, ಎಲ್ಲ ಒಂದು ಒಳ್ಳೆ ವಾತಾವರಣ. ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಸಿಕ್ ರೂಮ್ ಇದೆ, ಅಲ್ಲೇ ಮಲ್ಕೊಳ್ಬೇಕು ಮಕ್ಕಳು ಕೂಡ. ಯಾಕಂದ್ರೆ ಅವರ ರೂಮಲ್ಲಿ ಮಲ್ಕೊಂಡ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಕೂಡ ವಾರ್ಡನಿಗೆ ಹೋಗಿ ಅವನ ಹೆಲ್ತ್ ಅನ್ನು ಚೆಕ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. Correct, ಹೌದು. ಹಾಗಾಗಿ ಯಾರಿಗಾರು ಹೆಲ್ತ್ ಪ್ರಾಬ್ಲಮ್ ಅದು ಸ್ಪ್ರೆಡ್ ಆಗೋ ಪಾಸಿಬಿಲಿಟಿ ಕೂಡ ಇರ್ತದೆ ತುಂಬಾ ಮಕ್ಕಳು ಇರುವ ಕಾರಣ. Correct. ಹಾಗಾಗಿ ನಾವು ಅವರಿಗೆ ಸಿಕ್ ರೂಮ್ ಅಂತ ಮಾಡಿದ್ದೇವೆ. ಆ ರೂಮಲ್ಲೇ ಮಕ್ಕಳು ಮಲ್ಕೊಳ್ಬೇಕು. ಆ ರೂಮಲ್ಲಿ ಅವರಿಗೆ ಏನು ಜ್ವರ ಮೆಡಿಸಿನ್ ಇದ್ರೆ ನಾವು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡುವಂತದ್ದು. ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ವ್ಯವಸ್ಥೆಗಳು ಕೂಡ ಇದೆ ಎಮರ್ಜೆನ್ಸಿ. Okay. ಬೇರೆ ಟೈಮ್ ಅಲ್ಲಿ ಡಾಕ್ಟರ್ ಕೂಡ ಇಲ್ಲಿ ಬರುವಂತದ್ದು ನಾವು ನೋಡಿದ್ದೇವೆ. ಓಕೆ, ಅಂದ್ರೆ ಈಗ ನೀವೀಗ ಪೇರೆಂಟ್ಸ್ ಗಳು ಈಗ ನಿಮ್ಮ ಮೇಲೆ ಸಂಪೂರ್ಣ ಜವಾಬ್ದಾರಿ ಹಾಕಿ ತಮ್ಮ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗಿರ್ತಾರೆ. ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಕೂಡ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನೀವಾಗಿರ್ಬೋದು, ಇಲ್ಲಿನ ಎಂಪ್ಲಾಯೀಸ್ ಗಳು ಎಲ್ಲರ ಮೇಲೆ ಕೂಡ ಇರುತ್ತೆ. ನೀವು ಪೇರೆಂಟ್ಸ್ ಗಳ ಜೊತೆ ಯಾವ ರೀತಿಯಾದ ಒಂದು ಕಮ್ಯುನಿಕೇಶನ್ ಇರ್ತೀರಾ? ಪೇರೆಂಟ್ ಗಳಿಗೆ ನಮ್ಮಲ್ಲಿ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಬೇರೆ ಬೇರೆ ಡಿವಿಷನ್ ಮಾಡಿದ್ದೇವೆ. ಸೊ ನಮ್ಮಲ್ಲಿ ಫಸ್ಟ್ ಗೆ ನಮ್ಮ ವಾರ್ಡನ್ ಕಾಂಟ್ಯಾಕ್ಟ್ ಮಾಡಬಹುದು. ಏನೋ ಪ್ರಾಬ್ಲಮ್ ಇದ್ರೆ ಸಮಸ್ಯೆಗಳು ಫಸ್ಟ್ ವಾರ್ಡನ್ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ಅದಾದ್ಮೇಲೆ ವಾರ್ಡನ್ ಹೆಡ್ ವಾರ್ಡನ್ ಅಂತ ಹೇಳಿ ಪ್ರತಿ ಹಾಸ್ಟೆಲ್ಗೆ ಒಬ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಅಕಾಡೆಮಿಕ್ ಕೋಆರ್ಡಿನೇಟರ್ ಟೀಚರ್ ಇರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಾದ್ಮೇಲೆ ನಮ್ಮ ಮೆಂಟರ್ ಅಂತ ಹೇಳಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರಿಗೆ ಯಾರಿಗಾಗಲಿ ಒಂದು ವೈಸ್ ಪ್ರಿನ್ಸಿಪಾಲ್ ಗಳಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗದೆ ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 24 ಗಂಟೆ ಕೂಡ ನಾವು ಮಾತಾಡಬಹುದು ಮಕ್ಕಳು ನನ್ನೊಟ್ಟಿಗೆ ಮಾತಾಡ್ಬೇಕಾದ್ರೆ ಮಕ್ಕಳು ಪೇರೆಂಟ್ ಕಾಂಟ್ಯಾಕ್ಟ್ ಆಗ್ಬೇಕು. ಕಾರ್ಡ್ ಫೋನ್ ಇದೆ, ಆ ಕಾರ್ಡ್ ಫೋನ್ ಅಲ್ಲಿ ಅಪ್ಪ ಅಮ್ಮ ನಂಬರ್ ಆಡ್ ಮಾಡಿರ್ತೇವೆ, ಅವ್ರಿಗೆ ಮನೆಗೆ ಫೋನ್ ಹೋಗುವಂತ. ಓಕೆ, ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಅಡ್ಮಿಷನ್ ಈಗ ನಡೀತಾ ಇದೆ. ಈ ಬಾರಿ ಪ್ರೆಸೆಂಟ್ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಆಗಿದೆ, ಮತ್ತೆ ಈ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೂ ಕೆಲವೊಂದು ಕ್ರೈಟೀರಿಯಾಗಳು ಇರ್ತವೆ. ಅಡ್ಮಿಷನ್ ಇದೆ ನಮ್ಮಲ್ಲಿ. ನಾವು ಮಾರ್ಕ್ ಮೇಲೆ ಅಡ್ಮಿಷನ್ ಮಾಡೋದಲ್ಲ, ಯಾರು ಫಸ್ಟ್ ಬಂದು ಅಡ್ಮಿಷನ್ ಮಾಡ್ತಾರೆ ಹಾಗೆ. ನಮ್ಮಲ್ಲಿ ಈಗ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಈಗಲೇ ಬಂದು ಬುಕಿಂಗ್ ಮಾಡಿ ಹೋಗ್ತಾರೆ. ಸೊ ಯಾರು ಮೊದಲು ಬಂದು ಬುಕಿಂಗ್ ಮಾಡ್ತಾರೆ ಅಂತವರಿಗೆ ನಮ್ಮಲ್ಲಿ ಫೀಸ್ ಕೂಡ ಡಿಸ್ಕೌಂಟ್ ಸಿಗುವಂತದ್ದು. ಅಷ್ಟು ಮಾತ್ರ ಅಲ್ಲ, ಯಾರು ಮೊದಲು ಅಡ್ಮಿಷನ್ ಸೀಟ್ ಫುಲ್ ಆಗ್ತದೆ. ಈಗ ಡಿಸೆಂಬರ್ ಜನವರಿಗೆ ಆಗುವ ಸೀಟ್ ಫುಲ್ ನಮ್ದು. ಯಾಕಂದ್ರೆ ನಮ್ಮಲ್ಲಿ ಮಾರ್ಕ್ ನೋಡುದಿಲ್ಲ ನಾವು, ಯಾಕಂದ್ರೆ ರಿಸಲ್ಟ್ ಬಂದಿರುವುದಿಲ್ಲ ಅಲ್ವಾ ಸರ್? ಇಲ್ಲ, ನಾನು ಅದೇ ಹೇಳ್ಬೇಕಾದ್ರೆ ನಾನು ಕೂಡ ಬೇರೆ ಶಿಕ್ಷಣ ಸಂಸ್ಥೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅಡ್ಮಿಷನ್ ಗಳು ಹೆಂಗಿರತ್ತೆ 90-95 ಇದ್ದವ್ರನ್ನೇ ನಾವು ತಗೊಳ್ಳೋದು. ಈಗ ಅದೇ ನಾನು ಕೇಳ್ಬೇಕು, ಯಾಕೆ ಎಲ್ಲರೂ ಕೂಡ 90-95 ತಗೊಂಡ್ರೆ ಈಗ 50 ತೆಗ್ದವರು 60 ತೆಗ್ದವ್ರು ಆಗಿರ್ಬೋದು, ಜಸ್ಟ್ ಪಾಸ್ ಆಗೋರು ಎಲ್ಲಿಗೆ ಹೋಗ್ಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಟ್ಯಾಲೆಂಟ್ ಇರುತ್ತೆ. ಈಗ 90 ತೆಕೊಂಡವರು ಕೂಡ ಟ್ಯಾಲೆಂಟ್ ಇರುತ್ತೆ, 70 ತೆಕೊಂಡು ಸ್ಟೂಡೆಂಟ್ ಕೂಡ ಟ್ಯಾಲೆಂಟ್ ಇರುತ್ತೆ. ಸೊ ಅವನನ್ನು ನಾವು ಯಾವ ರೀತಿಯ ಕ್ವಾಲಿಟಿ ಕೊಡ್ತೇವೆ ಅಂತ ಹೇಳುವಂತದ್ದು ಇರುವಂತದ್ದು. ನನಗೆ ತಿಳಿದ ಮಟ್ಟಿಗೆ 95 ತೆಗ್ದವನ್ನ 96 ತೆಗೆದು ದೊಡ್ಡ ವಿಷಯ ಅಲ್ಲ. ನಮ್ಮಲ್ಲಿ 40-60 ತೆಗ್ದವನು ಹುಡುಗ 40% ಇದ್ದವನಿಗೆ 92% ತೆಗೆಸ್ಕೊಟ್ಟಿವೆ. ಅದು ನಮ್ಮ ಸಾಧನೆ. ಅವನನ್ನು ನಾವು ಪ್ರತಿಯೊಬ್ಬರಿಗೆ 40% ಇದ್ದ ಹುಡುಗ 92 ಪ್ರಥಮ ಅಂತ ಹೇಳಿ ಒಳ್ಳೆ ಅವನು ಬೇಕಾದ್ರೆ ನಮ್ಗೆ ತಿಳಿಸ್ಕೊಡ್ತಾನೆ ಡೀಟೇಲ್. ಇದು ಅಚೀವ್ಮೆಂಟ್. ನಮ್ಮಲ್ಲಿ ಯಾವುದೇ ಕ್ರೈಟೀರಿಯಾ, ಯಾರು ಫಸ್ಟ್ ಬಂದು ಬುಕಿಂಗ್ ಮಾಡ್ತಾರೆ ಅದ್ರ ಮೇಲೆ ಅಡ್ಮಿಷನ್ ಮಾಡುವಂತ. ಈಗಲೇ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆ ನಮ್ಮ XLP ಕಾಲೇಜಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಬರುದು, ಎಕ್ಸೆಲ್ ಕಾಲೇಜ್ ನೋಡುದು, ಇಷ್ಟ ಆದ್ರೆ ಒಂದು 25,000 ಏನೋ ಒಂದು ಬುಕಿಂಗ್ ಮಾಡುದು, ಅಡ್ಮಿಷನ್ ಮಾಡುದು ಅಷ್ಟೇ. ಓಕೆ, ಅದೇ ರೀತಿಯಲ್ಲಿ ಬರೀ ವಿದ್ಯಾರ್ಥಿಗಳಿಗೆ ಪಾಠ ಅಂತ ಹೋದ್ರೆ ವಿದ್ಯಾರ್ಥಿಗಳು ಕೂಡ ಇಯರ್ಲಿ ಕಲಿತಿರುವಾಗ ಎಲ್ಲೋ ಒಂದ್ ಕಡೆ ಅವರಿಗೂ ಕೂಡ ಬೋರಿಂಗ್ ಅಂತ ಭಾಗ ಇರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಆ ಮಾನಸಿಕವಾಗಿ ಅವರು ಒಂದು ಬಗ್ಗೆ ಇದಾಗಿರುವಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಎಂಟರ್ಟೈನ್ ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದಾಗ ಯಾವ ರೀತಿಯಾದ ವ್ಯವಸ್ಥೆ? 5:30 ಇಂದ 6:30 ಸ್ವಲ್ಪ ಆಟ ಆಡ್ಲಿಕ್ಕೆ ಬಿಡ್ತೇವೆ, ಮಳೆಗಾಲ ಕಮ್ಮಿ ಆದ್ಮೇಲೆ. ಒಂದು ಎರಡನೇದ್ದು ತಿಂಗಳಿಗೊಂದು ಮೂವಿ ತೋರಿಸ್ತೇವೆ. ಆಮೇಲೆ ತಿಂಗಳಿಗೊಮ್ಮೆ ಔಟಿಂಗ್ ಕರ್ಕೊಂಡು ಹೋಗ್ಬೋದು. ಸ್ಯಾಟರ್ಡೆ ಒಂದು ಕರ್ಕೊಂಡು ಹೋಗಿ ಸೋಮವಾರ ಬಂದು ಬಿಡ್ಬೋದು. ತಿಂಗಳಿಗೊಮ್ಮೆ ಔಟಿಂಗ್ ಇರುತ್ತೆ. ಆಮೇಲೆ ಪ್ರತಿಯೊಬ್ಬ ತಿಂಗಳಿಗೊಂದು ಕಲ್ಚರ್ ಪ್ರೋಗ್ರಾಮ್ಗಳು ಬೇರೆ ಬೇರೆ. ಈಗ ನಾಡ್ದು ಫಸ್ಟ್ ಗೆ ನಾವು ಓರಿಯಂಟೇಷನ್ ಪ್ರೋಗ್ರಾಮ್ ಮಾಡ್ತೇವೆ. ಅದಾದ್ಮೇಲೆ ಇಂಡಿಪೆಂಡೆನ್ಸ್ ಡೇ ಬರುತ್ತೆ ಮಕ್ಕಳಿಗೆ. ಅದಾದ್ಮೇಲೆ ಶಿಕ್ಷಕರ ದಿನಾಚರಣೆ ಬರುತ್ತೆ, ಕಾಲೇಜ್ ಡೇಗಳು ಬರ್ತದೆ, ಕನ್ನಡ ಹಬ್ಬ ಅಂತ ಹೇಳಿ ಮಾಡ್ತೇವೆ. ಕನ್ನಡದ ರಾಷ್ಟ್ರೀಯ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕನ್ನಡ ಹಬ್ಬ ಅಂತ ಮಾಡ್ತೇವೆ. ಆಮೇಲೆ ಬೇರೆ ಬೇರೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಕ್ಕಳೇ ಕೊಡುವಂತ ಕಾರ್ಯಕ್ರಮಗಳಾಗಿರ್ತದೆ. ಹಾಗಾಗಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕೂಡ ಒಂದು ಮನೆಯ ಒಂದು ನೆನಪಲ್ಲಿ ಇರಬಾರ್ದು, ಅಂದ್ರೆ ಮನೆಯದ್ದು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ. ಯಾಕಂದ್ರೆ ನಾನು ಕೂಡ 8 ವರ್ಷ ಹಾಸ್ಟೆಲ್ ಇದ್ದವ, ಹಾಗಾಗಿ ಹಾಸ್ಟೆಲ್ ಜೀವನದ ಸಂಪೂರ್ಣ ಅನುಭವ ನನಗೆ. ಹಾಗಾಗಿ ಹಾಸ್ಟೆಲ್ ಇದ್ದ ಕಾರಣ ನಂಗೆ ಯಾವ ಟೈಮಲ್ಲಿ ಮಕ್ಕಳಿಗೆ ಮನೆ ನೆನಪಾಗ್ತದೆ ಅಂತ ಕೂಡ ಗೊತ್ತಿದೆ, ಯಾವ ಟೈಮಲ್ಲಿ ಮಕ್ಕಳನ್ನ ಹೇಗೆ ಇಟ್ಕೊಳ್ಬೇಕು ಅಂತ ಕೂಡ ಗೊತ್ತಿದೆ. ಈಗ ತುಂಬಾ ಎಕ್ಸ್ಪೀರಿಯನ್ಸ್ ಆದವರಿಗೆ ಅಥವಾ ಆ ಅನುಭವವನ್ನು ಪಡೆದವರಿಗೆ ಮಾತ್ರ ಇನ್ನೊಬ್ಬರ ವಿಚಾರಗಳಾಗಿರ್ಬೋದು, ಮಕ್ಕಳ ವಿದ್ಯಾರ್ಥಿಗಳ ಆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳೋದು ಸಾಕು. ಅದೇ ರೀತಿಯಲ್ಲಿ ಈಗ ಕಲ್ಚರ್ ಆಗಿರ್ಬೋದು, ಸ್ಪೋರ್ಟ್ಸ್ ಅಂತ ಬಂದಾಗ ಈ ಕಾಂಪಿಟೇಷನ್ ಗಳು ಕೂಡ ನಡೆಯುತ್ತೆ. ಅದಕ್ಕೆ ನಿಮ್ಮ ಕಾಲೇಜಿಂದ ಸೈನ್ಸ್ ಮಕ್ಕಳಿಗೆ ಸ್ಪೋರ್ಟ್ಸ್ ಗೆ ನಾವು ತುಂಬಾ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಕಲ್ಚರಲ್ಗೆ ಮತ್ತೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೇವೆ. ಅವ್ರಿಗೆ ಬಾಡಿ ಫ್ರೆಶ್ ಅಪ್ ಗೆ ಅಥವಾ ಇದಕ್ಕೆಲ್ಲ ಬಾಡಿ ವಾರ್ಮ್ ಅಪ್ ಗೆ ನಾವು ಸ್ಪೋರ್ಟ್ಸ್ ಮಾಡ್ಬೋದು. ಬಿಟ್ರೆ ಕಾಮರ್ಸ್ ಮಕ್ಕಳಿಗೆ ಆದ್ರೆ ನಾವು ಸಪರೇಟ್ ಆಗಿ ಸ್ಪೋರ್ಟ್ಸ್ ನಾವು ಮಾಡ್ತೇವೆ. PT ಸರ್ ಇದ್ದಾರೆ, ಸ್ಪೋರ್ಟ್ಸ್ ಗೆ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಅಂದ್ರೆ ಕಾಮರ್ಸ್ ಅಂತ ಬಂದಾಗ ನಾವು ಇದುವರೆಗೂ ಕೂಡ ಸೈನ್ಸ್ ಕೋಚಿಂಗ್ ಬಗ್ಗೆ ಮಾತಾಡುದು. ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ನೆಕ್ಸ್ಟ್ ಭವಿಷ್ಯದ ದೃಷ್ಟಿಯಿಂದ ನಾನು ಕೊನೆಗೆ ಸ್ಕೂಲ್ ಬಗ್ಗೆ. ಈಗ ಕಾಮರ್ಸ್ ಅಂತ ಬಂದಾಗ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅವರಿಗೆ ಯಾವ ರೀತಿಯ ಫೆಸಿಲಿಟಿಗಳಿದೆ? ಕಾಮರ್ಸ್ಗೆ CA ವಿದ್ಯಾರ್ಥಿಗಳಿಗೆ, CS ವಿದ್ಯಾರ್ಥಿಗಳಿಗೆ ಒಳ್ಳೆ ಒಂದು ಟ್ರೈನಿಂಗ್ ಇದೆ. ಬರೀ ಬೋರ್ಡ್ಸ್ ಮಾತ್ರ ಅಲ್ಲ, ಬೋರ್ಡ್ಸ್ ಒಟ್ಟಿಗೆ ಒಳ್ಳೆ ಟ್ರೈನಿಂಗ್ ಇದೆ. ಈಗ ಮೊನ್ನೆ ತೆಗೆದಂತ ನಮ್ಮ ಯಾನಪ್ಪನಮ್ಮ ಅಂತ ಹೇಳುವಂತ ಹುಡುಗಿ 10th ಅಲ್ಲಿ 89%, 89 ಅವಳು ಇಲ್ಲಿ 100%, 600 ತಗೊಂಡಿದ್ದಾಳೆ. ಫಸ್ಟ್ ಪ್ಲೇಸ್ ಇಡೀ ಕರ್ನಾಟಕಕ್ಕೆ. ಇನ್ನೆಲ್ಲಿ ಮಾರ್ತಿ ಆಗ್ತದೆ ಹೇಳಿ ಅಲ್ವಾ?
ಇದೇನ್ ನಮ್ಮ ಇನ್ನು ಏನ್ ಬೇಕು ಪ್ರೂಫ್ ಹೇಳಿ ನಮ್ಗೆ, Okay. ಅಲ್ವಾ? ಓಕೆ, ಅದೇ ರೀತಿಯಲ್ಲಿ ಹಾ. ಈಗ ಒಂದು ಕಾಲೇಜ್ ಆಯ್ತು, ಈಗ ನಿಮ್ಮ ಸ್ಕೂಲ್ ಕೂಡ ಪ್ರಾರಂಭ ಆಗಿರುವಂತದ್ದು. ಹೌದು, ಎಕ್ಸೆಲ್ ಸ್ಕೂಲ್ ಕೂಡ ಈಗ ಪ್ರಾರಂಭವಾಗಿದೆ. ಈ ವರ್ಷ ಬಹುಶಃ ಮೊದಲ ಬ್ಯಾಚ್ ಅಂತ ಹೌದು, ಹೇಳ್ತೀನಿ. ಹೌದು. ಆ ಸ್ಕೂಲ್ ಅಲ್ಲಿ ಯಾವ ರೀತಿಯಾದ ಫೆಸಿಲಿಟಿಗಳು ಸ್ಕೂಲ್ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮ ತಂಗಿ ಮಗ ಓಕೆ ಅವನು LKG ಫಸ್ಟ್ ಸ್ಟ್ಯಾಂಡರ್ಡ್ ಬಂದ, ಅವನು Okay. ನಮ್ಮ ಸ್ಕೂಲಲ್ಲೇ ಸೇರ್ತೇನೆ ಅಂತ ಸುಮ್ಮನೆ ಮಾತಾಡುವಾಗ ಹೇಳಿದ, ಅದೊಂದು ಉದ್ದೇಶ. ಮತ್ತೊಂದೇನ, ನಮ್ಮ ಟೀಚರ್ಸ್ ಗಳಿದಾರಲ್ಲ, ಅವರಿಗೆ ಮಕ್ಕಳಿಗೆ ಒಂದು ಸ್ಕೂಲ್ ಬೇಕಿತ್ತು, ಆ ಉದ್ದೇಶಕ್ಕೆ correct. ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿರುವಂತದ್ದು. ಬಟ್ ಒಳ್ಳೆಯ ಒಂದು ಸ್ಕೂಲಿಗೆ ಕೂಡ ಒಳ್ಳೆ ಅಡ್ಮಿಷನ್ ಇದೆ, ಒಳ್ಳೆ ಸ್ಟ್ರೆಂತ್ ಇದೆ ಸ್ಕೂಲಿಗೆ ಕೂಡ. ಒಂದು 700 ಅಡ್ಮಿಷನ್ ಫಸ್ಟ್ ಬ್ಯಾಚ್ ಗೆ ಇದೆ ನಮಗೆ ಟೋಟಲ್ ಆಗಿ. 8th ವರೆಗೆ, LKG ಇಂದ 8th ವರೆಗೆ CBSE ಟೆಕ್ನೋ ಸ್ಕೂಲ್ ಅಂತ ಹೇಳಿ ಮಾಡಿರುವಂತದ್ದು. ಸೊ ಇದರಲ್ಲಿ ಬೆನಿಫಿಟ್ ಏನಂತ ಹೇಳಿದ್ರೆ, ಅಂದ್ರೆ ಅಲ್ಲಿ ಯಾವ ರೀತಿ CBSE ಮತ್ತೆ ಸ್ಟೇಟ್ ಎರಡು ಇದೆ ಸರ್. ಸ್ಟೇಟ್ ಬೆಂಗಳೂರಲ್ಲಿ ಇದೆ, CBSE ನಮ್ದು ಇಲ್ಲಿರುವಂತದ್ದು. 6ನೇ ಕ್ಲಾಸ್ ಇಂದಲೇ ಅವರಿಗೆ ನೀಟ್, JEE, CET ಗೆ ಫೌಂಡೇಶನ್ CA ಬಗ್ಗೆ Okay. ಫೌಂಡೇಶನ್ ಕ್ಲಾಸ್ ಗಳು ಮಾಡೋದು, ಇದು ಸ್ಪೆಷಲ್. ಅದರೊಟ್ಟಿಗೆ ಬರೀ ಓದುದು ಮಾತ್ರ ಅಲ್ಲ, ಸ್ಕೂಲಲ್ಲಿ ನಾವು ಅವರ 360 ಡಿಗ್ರಿ ಡೆವಲಪ್ಮೆಂಟ್ ಕೂಡ ಸಪೋರ್ಟ್ ಮಾಡಿದೆ. ಕರಾಟೆ ಇರ್ಬೋದು, ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ಬೇರೆ ಬೇರೆ ಅವ್ರ ಯಾವ್ದು ಇಂಟ್ರೆಸ್ಟ್ ಇದೆ ಎಲ್ಲದಕ್ಕೂ ಕೂಡ ನಾವು ಸಪರೇಟ್, ಡ್ಯಾನ್ಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ನಾವು ಸಪೋರ್ಟ್ ಮಾಡಿರುವಂತದ್ದು. ಓಕೆ, ಅದೇ ರೀತಿಯಲ್ಲಿ ಈಗ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರು ಉತ್ತಮವಾದ ಎಜುಕೇಶನ್ ನೀಡಿದಾಗ ಮಾತ್ರ ವಿದ್ಯಾರ್ಥಿಗಳು ಕೂಡ ಬರ್ತಾರೆ, ಅವರು ಕೂಡ ಉತ್ತಮವಾದ ಫಲಿತಾಂಶವನ್ನು ಪಡೆಯಲು ಸಾಧ್ಯ ಆಗುತ್ತೆ. ಹೌದು. ಶಿಕ್ಷಕರು ಯಾವ ರೀತಿಯಾದ ಈ ಒಂದು ಸಂಸ್ಥೆ ಯಶಸ್ಸಿನಲ್ಲಿ ಪಾತ್ರ ವಹಿಸ್ತಾರೆ? ಪ್ರತಿಯೊಬ್ಬರಿಗೂ ಕೂಡ, ಯಾಕಂದ್ರೆ ನಾನೊಬ್ಬ ಲೀಡರ್ ಅಂತ ಇರ್ಬೋದು ಅಷ್ಟೇ, ನಾಯಕನಿಗೆ ಒಬ್ಬನಿಗೆ ಮಾಡುವಂತದ್ದಲ್ಲ, ನಾಯಕ ನಿಂದಿರುವಂತ ಪ್ರತಿಯೊಬ್ಬರು ಕೂಡ. ಎಸ್, ಈಗ ಒಂದು ರಥ ಹೋಗ್ಬೇಕಾದ್ರೆ ರಥದ ಚಕ್ರಗಳು ಹೇಗೆ ಇಂಪಾರ್ಟೆಂಟ್, ಹಾಗೆ ನಮ್ಮಲ್ಲಿರೋ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಫಲದಿಂದಾಗಿ, ಅವರ ಎಲ್ಲರ ಶ್ರಮದಿಂದಾಗಿ ಇವತ್ತು ನಾವು ಇಲ್ಲಿವರೆಗೆ ಬಂದಿದ್ದೇವೆ. ನಾವು ಕೂಡ ರಿಸ್ಕ್ ತಗೊಂಡಿದ್ದೇವೆ, ಲೋನ್ಗಳನ್ನು ಮಾಡಿ, ಇಷ್ಟು ಮಕ್ಕಳಿಗೆ ಅಡ್ಮಿಷನ್ ಮಾಡಿ, ಪ್ರತಿಯೊಬ್ಬರಿಗೆ ಕೂಡ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ. ನಾವು ನಮ್ಮ ಸಂಸ್ಥೆಯ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಕೂಡ ರಾತ್ರಿ ಒಂದು 8 ಗಂಟೆವರೆಗೆ ನಿಂತ್ಕೊಂಡು ಸ್ವಂತ ಮಕ್ಕಳನ್ನು ಕೂಡ ಇಷ್ಟು ಪ್ರೀತಿ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಸಂಸ್ಥೆಯ ಮಕ್ಕಳನ್ನು ಅವರ ಮಕ್ಕಳಿಗಿಂತಲೂ ಜಾಸ್ತಿ ಪ್ರೀತಿ ಮಾಡಿದ ಫಲದಿಂದಾಗಿ ಇವತ್ತಿಗೆ ನಾವು ಈ ಪೊಸಿಷನ್ ಬರಲಿ ಸಾಧ್ಯ ಆಗಿದೆ. ಓಕೆ, ಅದೇ ರೀತಿಯಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಯಶಸ್ಸಿನ ಉತ್ತುಂಗದಲ್ಲಿ ಹೋಗ್ತಾ ಇದೆ. ಒಂದು ಬಾರಿ ನಿಮ್ಮ ಸಂಪೂರ್ಣ ಜರ್ನಿಯನ್ನ 2019ರಿಂದ ಹಿಡಿದು 26ರವರೆಗೆ ಒಂದು ಬಾರಿ ಹಿಂತಿರುಗಿ ನೋಡಿದ್ರೆ ಸುಮಂತ್ ಕುಮಾರ್ ಜೈನ್ ಅವರಿಗೆ ವೈಯಕ್ತಿಕವಾಗಿ ಪ್ರೆಸೆಂಟ್ ಹೇಗನ್ಸುತ್ತೆ? ಸರ್, ಖಂಡಿತ ತುಂಬಾ ಖುಷಿ ಇದೆ. ಯಾಕಂದ್ರೆ ನಮ್ದು ಬೆಳ್ತಂಗಡಿ ಅಂತ ಹೇಳುವಂತದ್ದು ಗ್ರಾಮೀಣ ಪ್ರದೇಶ, ಗುರುವಾಯಿನಕೆರೆ ಗ್ರಾಮ ಪಂಚಾಯತ್. ಕರೆಕ್ಟ್. ಇಂತಹ ಗ್ರಾಮ ಪಂಚಾಯತಿಯಿಂದ ನಮ್ಮ ವಿದ್ಯಾರ್ಥಿ ಸಂಸ್ಥೆಯನ್ನು ಕಟ್ಟಿ ಇಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಓದಿದ ವಿದ್ಯಾರ್ಥಿ ಏಮ್ಸಿಗೆ ಹೋಗ್ಬೇಕು ಅಂತ ಆಸೆ ಇತ್ತು, IITಗೆ ಹೋಗ್ಬೇಕು ಅಂತ ಆಸೆ ಇತ್ತು, 600ಕ್ಕೆ 600 ತೆಗಿಬೇಕು ಅಂತ ಹೇಳುವಂತ ಆಸೆ ಇತ್ತು, ಸಿಟಿಯಿಂದ ನಮ್ಗೆ ಮಕ್ಕಳು ಬರ್ಬೇಕು ಅಂತ ಹೇಳಿ ಅಂತ ಆಸೆ ಇತ್ತು. ಆಮೇಲೆ CS ಎಕ್ಸಾಮ್ ಅಲ್ಲಿ ಇರ್ಬೋದು, ರಾಜ್ಯಕ್ಕೆ ಪ್ರಥಮ ಸ್ಥಾನ ತೆಗೆದುಕೊಟ್ಟಿದ್ದಾರೆ. ಮತ್ತೆ ಕಲ್ಚರಲ್ ಇರ್ಬೋದು, ಓವರ್ ಆಲ್ ನಮ್ಮ ಕರ್ನಾಟಕದ ಪ್ರತಿಯೊಬ್ರು, ರಮೇಶ್ ಅವರು ನಮ್ಮ ಕಾಲೇಜ್ ಬಂದಿದ್ರು, DK ಶಿವಕುಮಾರ್ ನಮ್ಮ CM ಗೆ ಪ್ರತಿಷ್ಠಿತ ಅವರು ಬಂದಿದ್ರು, ನಮ್ಮ ಎಲ್ಲ ಒಂದು ಯಾರೆಲ್ಲ ಅಂತವ್ರನ್ನೆಲ್ಲ ನಾವು ಕರಿಬೇಕು ಅಂತ ಹೇಳುವಂತ ಆಸೆ ಇತ್ತು ನಮ್ಮ ಗುರುವಾಯಿನಕೆರೆಗೆ. ಎಲ್ಲರೂ ಕೂಡ ನಾವು ಬರುವಂತ ಆಗಿದೆ. ಮತ್ತೆ ನಮ್ಮ ಸಾಹಿತಿಗಳು, ಕನ್ನಡ ಹಬ್ಬದ ಮುಖಾಂತರ ಕರ್ನಾಟಕದ ಪ್ರತಿಯೊಬ್ಬ ಶ್ರೇಷ್ಠ ಸಾಹಿತಿಗಳು ಕೂಡ ನಮ್ಮ ಗುರುವಾಯಿನಕೆರೆಗೆ ಬಂದಿರುವಂತದ್ದು ನನ್ನ ಒಂದು 5 ವರ್ಷದ ಅಥವಾ 7 ವರ್ಷದ ಏನು ಹಿಂದೆ ತಿರುಗಿ ನೋಡಿದಾಗ ಖುಷಿ ವಿಚಾರ. ಓಕೆ, ಒಂದು ಗುರುವಾಯಿನಕೆರೆ ಅಂತ ಒಂದು ಸಣ್ಣ ಗ್ರಾಮ. ಈ ಗ್ರಾಮ 2019ರಲ್ಲಿ ಎಕ್ಸೆಲ್ ನ ಪ್ರಾರಂಭ ಮಾಡ್ತೀರಾ. ಇಂದು ಎಕ್ಸೆಲ್ ಶಿಕ್ಷಣ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಫಲಿತಾಂಶ ಬಂದಿರುವಂತದ್ದು ಹೇಗನ್ಸ್ತಾ ಇದೆ? ಖಂಡಿತ ತುಂಬಾ ಖುಷಿ ಇದೆ. ಇದು 1-2 ದಿವಸದಲ್ಲಿ ಆದಂತ ನೀವು ಅಂದು ಹಾಕಿದ ಒಂದು ಶಿಕ್ಷಣ ಸಂಸ್ಥೆನ ಪ್ರಾರಂಭ ಮಾಡಬೇಕಂತ ಕೈ ಹಾಕ್ತೀರಾ, ಅದರಲ್ಲಿ ಯಶಸ್ಸು ಕಂಡಿದ್ದೀನಿ ಅಂತ ವೈಯಕ್ತಿಕವಾಗಿ ನಿಮ್ಗೆ ಅನ್ಸುತ್ತಾ? ಖಂಡಿತ ಸರ್, ಯಾಕಂದ್ರೆ ಇದು 1-2 ದಿವಸದಲ್ಲಿ ಆದಂತ ವಿಚಾರ ಅಲ್ಲ, ಕಂಟಿನ್ಯೂಸ್ ಎಫರ್ಟ್. ನಾನು ಕೋಚಿಂಗ್ ಸೆಂಟರ್ ಇಂದ ಇರ್ಬೋದು, ನಾನು ಲೆಕ್ಚರ್ ಆಗಿ ಮಾಡಿದಂತ ಶ್ರಮ ಇರ್ಬೋದು, ರಾತ್ರಿ ಒಂದು ದಿವಸ 1 ಗಂಟೆ ಪಾಠ ಮಾಡ್ಬೇಕಾದ್ರೆ 2-3 ಗಂಟೆ ಓದ್ಕೊಂಡು ಹೋಗ್ತಾ ಇದ್ದೆ ಲೆಕ್ಚರ್ ಆಗಿದ್ದಾಗ. ಅಲ್ಲಿಂದ ನನ್ನ ಫ್ಯಾನ್ಸ್ ಸ್ಟೂಡೆಂಟ್ಸ್ ಸುಮಂತ್ ಸರ್ ಅಂತ ಅಭಿಮಾನಿಗಳಿದ್ದಾರೆ. ನಮ್ಮ ಟೀಚಿಂಗ್ ಸರ್ ಅಷ್ಟು ಒಳ್ಳೆಯ ಒಂದು ಕ್ಲಾಸ್ ಮಾಡ್ತಿದ್ದೇವೆ, ಕೆಮಿಸ್ಟ್ರಿ. ಅದಾದ್ಮೇಲೆ ಕೋಚಿಂಗ್ ಸೆಂಟರ್ ಮಾಡಿದಂತ ಶ್ರಮಗಳಿರ್ಬೋದು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೋಚಿಂಗ್ ಮಾಡಿ, ಆಮೇಲೆ ಪುನಃ ಲೆಕ್ಚರ್ ಆಗಿ ಬೇರೆ ಕಡೆ ವರ್ಕ್ ಮಾಡಿ, ಮತ್ತೆ ಸಂಜೆ ಬಂದು ವರ್ಕ್ ಮಾಡಿ ಶ್ರಮ ಇರ್ಬೋದು. ಆಮೇಲೆ ಕಾಲೇಜ್ ಸ್ಟಾರ್ಟ್ ಮಾಡುವಾಗ ಕೊರೋನಾ ಸಂದರ್ಭದಲ್ಲೂ ಆನ್ಲೈನ್ ಕ್ಲಾಸ್ಗಳಿರ್ಬೋದು, ಆಮೇಲೆ ಮಕ್ಕಳು ಬಂದಾಗ ಇಲ್ಲಿ ಆಫ್ಲೈನ್ ಕ್ಲಾಸ್ಗಳಿರ್ಬೋದು. ವರ್ಷದಿಂದ ವರ್ಷಕ್ಕೆ ರಿಸಲ್ಟ್, ಕ್ವಾಲಿಟಿ ಆಫ್ ರಿಸಲ್ಟ್, ಏಮ್ಸ್ ಇರ್ಬೋದು, ಜಿಪ್ಮರ್ ಇರ್ಬೋದು, ಅಥವಾ IITಗಳು, NITಗಳು, ಇಂತಹ ಪ್ರತಿಷ್ಠಿತ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಗೆ ನಮ್ಮ ಎಕ್ಸೆಲ್ ಸಂಸ್ಥೆ ವಿದ್ಯಾರ್ಥಿಗಳು ಫ್ರೀ ಆಗಿ ಆಯ್ಕೆಯಾಗಿದ್ದ ಕಾರಣದಿಂದಾಗಿ, ಉಚಿತ ಶಿಕ್ಷಣ ನೀವು ಪಡೆದುಕೊಂಡಿರುವ ಕಾರಣದಿಂದಾಗಿ ಅಲ್ಲಿ ನಮ್ಮ ಸಂಸ್ಥೆಗೆ ಪ್ರತಿಯೊಬ್ಬ ಪೋಷಕರು ಅಡ್ಮಿಷನ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಜಸ್ಟಿಸ್ ಕೊಡ್ತಾ ಇದ್ದೇವೆ, ಪ್ರತಿಯೊಬ್ಬರಿಗೂ ಕೂಡ ನ್ಯಾಯವನ್ನು ಕೊಡ್ತಾ ಇದ್ದೇವೆ. ಅವನು ಯಾವ ಉದ್ದೇಶಕ್ಕೆ ನಮ್ಮಲ್ಲಿ ಸೇರ್ತಾ ಇದ್ದಾನೆ, ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಯಾಕಿದೆ, ಎಲ್ಲಿ ಸ್ವೀಟ್ ದಲ್ಲಿ ಮಾತ್ರ ಇರೋ ಬರುದು, ಹಾಗೆ ನಮ್ಮಲ್ಲಿ ಯಾಕೆ ಪೇರೆಂಟ್ಗಳು ಬರ್ತಾರೆ ಅಂದ್ರೆ ಕ್ವಾಲಿಟಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಪ್ರೆಸೆಂಟ್ ಈ ಒಂದು ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಒಟ್ಟು ಇಷ್ಟು ವಿದ್ಯಾರ್ಥಿಗಳು ಓದ್ತಾ ಇರ್ಬೋದು? 5,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ಕೂಡ ನ್ಯಾಯವನ್ನು ಕೊಡ್ತಿದೆ. ಪ್ರತಿಯೊಬ್ಬರಿಗೆ ಕೂಡ ಸ್ಕೂಲಲ್ಲಿ ಒಂದು 700 ಮಕ್ಕಳು ಬೇರೆ ಇದ್ದಾರೆ, ಪ್ರತಿಯೊಬ್ಬರಿಗೆ ಕೂಡ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಬಂದು ಸೆಕೆಂಡ್ BC ಆಗಿ ಹೋಗುವಾಗ ಅವರ ಆಸೆಗಳೇನಿದೆ ಅದನ್ನು ಈಡೇರಿಸಿಕೊಂಡು ಹೋಗಿರುವಂತ ತುಂಬಾ ಖುಷಿ ಆಗ್ತದೆ.
ಓಕೆ, ಈಗ ವೇಣೂರಲ್ಲೂ ಕೂಡ ನಿಮ್ಮ ಒಂದು ಸಂಸ್ಥೆ ಇರುವಂತ ಆ ವೇಣೂರಿನ ಸಂಸ್ಥೆಯಲ್ಲಿ ಅಲ್ಲಿ ಯಾವ ರೀತಿಯಾದ ಅಲ್ಲಿ ಎಜುಕೇಶನ್? ನಮ್ಮ ಅಪ್ಪಾಜಿ ನಮ್ದು ಓದಿದಂತ ಸ್ಕೂಲ್ ಅದು. ಓಕೆ ಹಾಗಾಗಿ ಅದು ನಾವು ವಿದ್ಯೋದಯ ಅಂತ ಹೇಳುವಂತ ಸ್ಕೂಲ್ ಇತ್ತು. Okay. ಅದನ್ನ ನಾವು ಈಗ ಟೇಕ್ ಓವರ್ ಮಾಡಿಕೊಂಡು ಎಕ್ಸೆಲ್ ಅಂತ ಹೇಳುವ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಓಕೆ, ಅಲ್ಲಿ ಕನ್ನಡ ಇದು ಭವಿಷ್ಯದಲ್ಲಿ ಕನ್ನಡ ಮೀಡಿಯಂ ಅನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ಲಿಕ್ಕಿದ್ದೇವೆ. ಅದು PU ಕಾಲೇಜ್ ಇದು? ಇಲ್ಲ, ಅದು ಸ್ಕೂಲ್, ಅದು LKG School, ಇಂದ 10th ವರೆಗೆ yes. ಸ್ಟೇಟ್ ಬೋರ್ಡ್ ಇಂಗ್ಲಿಷ್ ಮೀಡಿಯಂ ಇದೆ. ಓಕೆ ಅದು ಮೊದಲು ಕನ್ನಡ ಮೀಡಿಯಂ ಕೂಡ ಇತ್ತು ಅಲ್ಲಿ. ಓಕೆ ಅದು ಅನುದಾನಿತ ಇತ್ತು. ಅದನ್ನು ಅನುದಾನಿತ ಕನ್ನಡ ಮೀಡಿಯಂ ಅನ್ನು ಭವಿಷ್ಯ ದಿನಗಳಲ್ಲಿ Okay. ನಾವು ಮತ್ತೆ ಪ್ರಾರಂಭ ಮಾಡುವಂತ ದಿನಗಳು ಬರ್ತದೆ. ಓಕೆ, ಅದೇ ರೀತಿ ಇನ್ನೊಂದು ನಾನು ಬಹುಮುಖ್ಯವಾಗಿ ಕೇಳಬೇಕಾಗಿರುವಂತದ್ದು ಸ್ಕಾಲರ್ಶಿಪ್ ವಿಚಾರದ ಕುರಿತಾಗಿ ನೀವು ಮಾತಾಡಿದ್ರೆ, ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಎಕ್ಸೆಲ್ ಸಂಸ್ಥೆ ವತಿಯಿಂದ ಸ್ಕಾಲರ್ಶಿಪ್ ನೀಡುವ ವ್ಯವಸ್ಥೆ ಬೆಳಕು ಮುಖಾಂತರ Okay, ಬೆಳಕು 6 ಮುಖಾಂತರ. ಕೋಟಿಯಷ್ಟು ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ ಸರ್. Okay, ಅಂದ್ರೆ ಇದುವರೆಗೂ. 300 ವಿದ್ಯಾರ್ಥಿಗಳಲ್ಲ ಸರ್, ಒಂದು ವರ್ಷಕ್ಕೆ ಒಂದು ವರ್ಷ 300 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಅಂತ ಹೇಳಿದ್ರೆ ಒಬ್ಬರಿಗೆ ಒಂದು ಖರ್ಚು ನಮ್ಗೆ 2 ಲಕ್ಷ ಅಂತ ಹೇಳಿದ್ರು ಕೂಡ ಆಯ್ತಲ್ಲ ಸರ್, 6 ಕೋಟಿ. ಎಸ್ ಕರೆಕ್ಟ್. ಓಕೆ, ಅದೇ ರೀತಿಯಲ್ಲಿ ಈಗ ಒಂದು ಸಂಸ್ಥೆ ಬೆಳೀತಾ ಹೋದಾಗೆ ಹೌದು. ಬೇರೆ ಇನ್ನೊಂದೇನೋ ಡ್ರೀಮ್ ಇರುತ್ತೆ, ಇನ್ನೊಂದೇನೋ ಮಾಡ್ಬೇಕಂತ ನೀವೀಗ ಫಸ್ಟ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ರೆ ಈಗ ಹೌದು. ಸ್ಕೂಲ್ ನ ಮಾಡಿರುವಂತದ್ದು. ನೆಕ್ಸ್ಟ್ ಸುಮಂತ್ ಕುಮಾರ್ ಜೈನ್ ಅವರಿಗೆ ಏನ್ ಡ್ರೀಮ್ ಈ ಇದೆ? ಸ್ಕೂಲ್ ಅನ್ನೇ ಇನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ Yes. ಸಪರೇಟ್ ಕ್ಯಾಂಪಸ್, ಒಂದು 25 ಎಕರೆ ಕ್ಯಾಂಪಸ್ ತಗೊಂಡು ಜಾಗ ತಗೊಂಡಿದ್ದೇವೆ. ಓಕೆ ಅಲ್ಲಿ ನಾವು ಒಂದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಕ್ರಿಕೆಟ್ ಗ್ರೌಂಡ್ಗಳು, ಹ್ಮ್. ಆಮೇಲೆ ಪ್ರೇಯರ್ ಹಾಲ್, ಎಸ್ ಆಮೇಲೆ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಸರ್ವಾಂಗೀಣ ಸಿಟಿಯಲ್ಲಿ ಏನ್ ಸಿಗ್ತದೆ ಅದಕ್ಕಿಂತ ಜಾಸ್ತಿ ಒಂದು ಒಳ್ಳೆ ಪೀಸ್ಫುಲ್ ಎನ್ವೈರನ್ಮೆಂಟ್ ಅಲ್ಲಿ ನಾವು ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ Okay. ಬರುವ ವರ್ಷಗಳಲ್ಲಿ ನಾವು ಅದರ ಬಗ್ಗೆ ಸಪರೇಟ್ ಆಗಿ ಕ್ಯಾಂಪಸ್ ರೆಸಿಡೆನ್ಷಿಯಲ್ ಎಕ್ಸೆಲ್ ಟೆಕ್ನೋ ಸ್ಕೂಲ್ ಅನ್ನು ನಾವು ಮಾಡ್ಲಿಕ್ಕೆ ಇದ್ದೇವೆ. ಓಕೆ, ಅದು ಕೂಡ ಮುಂದಿನ ಒಂದು ಹೌದು, ಹೌದು. ಪ್ಲಾನಿಂಗ್ ಅಲ್ಲಿ ಇರುವ. ಹೌದು ಸರ್. ಓಕೆ, ಇದು ಕೊನೆಯದಾಗಿ ಹಾ. ಸುಮಂತ್ ಕುಮಾರ್ ಜೈನ್ ಅವರೇ, ಶಿಕ್ಷಣ ಸಂಸ್ಥೆ ನೀವು ಪ್ರಾರಂಭ ಮಾಡಿದಿರಾ, ಯಶಸ್ಸಿನ ಉತ್ತುಂಗದಲ್ಲಿದ್ದೀರಾ. ಹೌದು. ಕೊನೆಯದಾಗಿ ಇಲ್ಲಿ ಓದಿರುವಂತ ವಿದ್ಯಾರ್ಥಿಗಳಿಗಾಗಿರ್ಬೋದು, ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿರ್ಬೋದು, ಮುಂದೆ ಬರುವಂತ ವಿದ್ಯಾರ್ಥಿಗಳಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ನಿಮ್ಮ ಸ್ಟಾಫ್ಗೆ ಕೊನೆಯದಾಗಿ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಏನ್ ಹೇಳಕ್ ಬಯಸ್ತೀರಾ? ಈಗ ನನ್ನ ಅಜ್ಜನ ಕಾಲದಲ್ಲಿ ಒಂದು ಮಾತಿತ್ತು ಸರ್. ನನ್ನ ಅಜ್ಜನ ಕಾಲದಲ್ಲಿ ಏನ್ ಮಾತಿತ್ತು ಅಂದ್ರೆ ಶ್ರೀಮಂತರು ಯಾರು, ಇದು ನಾನು ತುಂಬಾ ಸರ್ತಿ ಹೇಳಿದ್ದೇನೆ ಇಂಟರ್ವ್ಯೂ ಅಲ್ಲಿ. ಶ್ರೀಮಂತರು ಯಾರು ಅಂದ್ರೆ ತುಂಬಾ ಆಸ್ತಿ ಇರುವವರು ಶ್ರೀಮಂತ. Yes. ನನ್ನ ಅಜ್ಜನ ಕಾಲದಲ್ಲಿ, ನಮ್ಮ ಅಜ್ಜನ ಕಾಲದಲ್ಲಿ ಅಪ್ಪಾಜಿ ಕಾಲ ಬರೋ ಎಲ್ಲ ಆಸ್ತಿ ಹೋಯ್ತು ನಮ್ದು. Yes. ಆಗ ಅಪ್ಪಾಜಿ ಹತ್ರ ಕೇಳ್ತೇವೆ, ನಮ್ಗೆ ಏನೂ ಇರ್ಲಿಲ್ಲ, ತುಂಬಾ ಬಡವರಾಗಿದ್ದೇವೆ ನಾವು. ಅಪ್ಪಾಜಿ ಹತ್ರ ಕೇಳ್ತಿದ್ದೇವೆ ಶ್ರೀಮಂತರು ಯಾರು ಅಂತ. ಆಗ ಅಪ್ಪಾಜಿ ಹೇಳ್ತಿದ್ರು ತುಂಬಾ ಹಣ ಇದ್ದವರು ಶ್ರೀಮಂತರು ಅಂತ. ಎಸ್ ಆದ್ರೆ ಈಗಿನ ಕಾಲದಲ್ಲಿ ನಿಜವಾದ ಶ್ರೀಮಂತರು ಯಾರು ಅಂದ್ರೆ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತ ಮಕ್ಕಳಿದ್ರೆ, ಎಸ್ ಅಂತ ಮಕ್ಕಳನ್ನು ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆ ಕ್ಯಾರೆಕ್ಟರ್, ಹ್ಮ್. ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಅಪ್ಪ ಮನೆ ಗೌರವ ಕೊಡುವಂತ ಮಕ್ಕಳು, ಗುರು ಹಿರಿಯರಿಗೆ ಗೌರವ ಕೊಡುವಂತ ಮಕ್ಕಳು, ದೇಶಾಭಿಮಾನ ಹೊಂದಿರುವಂತ ಮಕ್ಕಳು, ಶಾಲೆ ಬಗ್ಗೆ ಅಭಿಮಾನ ಹೊಂದಿರುವಂತ Yes. ಮಕ್ಕಳು, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತ ಮಕ್ಕಳನ್ನು ಹೊಂದಿದ್ದಂತ ಅಪ್ಪ ಅಮ್ಮ ಯಾರಿದ್ದಾರೆ ಅವರು ನಿಜವಾದ ಶ್ರೀಮಂತ. Yes. ನೀವು ನಿಜವಾಗಿ ಶ್ರೀಮಂತರಾಗಬೇಕು ಅಂತ ಮನಸ್ಸಿದ್ರೆ ನೀವು ಮಕ್ಕಳಿಗೆ ಆಸ್ತಿಯನ್ನು ಮಾಡಿಡ್ಬೇಡಿ. ನಿಮ್ಮ 2 ವರ್ಷ PUC ಇರಬಹುದು ಅಥವಾ 6ನೇಯಿಂದ ಸ್ಕೂಲ್ ಇರಬಹುದು, ಎಕ್ಸೆಲ್ಗೆ ಸೇರಿಸಿ ನೀವು ನಿಜವಾದ ಶ್ರೀಮಂತರಾಗ್ತೀರಿ. ಅದು ನಾನು ಮಾಡಿಕೊಡ್ತೀನಿ, ನಿಮ್ಮನ್ನು ಶ್ರೀಮಂತರಾಗಿ ಮಾಡಿಕೊಡೋ ಜವಾಬ್ದಾರಿ ನಮ್ದು. ಓಕೆ, ಆ ಜವಾಬ್ದಾರಿಯನ್ನ ಖಂಡಿತ. ಸುಮಂತ್ ಕುಮಾರ್ ಜೈನ್ ಅವರು ವಹಿಸ್ಕೊಳ್ತಾರೆ. ಖಂಡಿತ. ಓಕೆ Okay, ಸರ್, thank you, sir. ಇದುವರೆಗೂ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಸಂಸ್ಥೆ ಮೇಲೆ ಬಂದಂತಹ ಒಂದು ಅಪಪ್ರಚಾರದ ವಿಚಾರ ಆಗಿರ್ಬೋದು, ಆ ಅಪಪ್ರಚಾರದ ಕುರಿತಾಗಿ ನೀವು ಯಾವ ರೀತಿಯಾಗಿ ಅದನ್ನ ಫೇಸ್ ಮಾಡಿದ್ರಿ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು, ಯಾರೆಲ್ಲ ಏನು ಅಪಪ್ರಚಾರ Yes. ಮಾಡ್ತಾರೆ ಅವರಿಗೆ ನಾವು ಕೋರ್ಟ್ ಅಲ್ಲೂ ಕೂಡ ಶಿಕ್ಷೆಯನ್ನು ನಾವು ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೇವೆ. ಕಾನೂನಾತ್ಮಕ ಹೋರಾಟ ಕೂಡ ಕಾನೂನಾತ್ಮಕ ನಡೆಯುತ್ತೆ. ಹೋರಾಟವನ್ನು ಮಾಡ್ತೇವೆ. ದಯವಿಟ್ಟು ಆ ತರ Okay. ಅಪಪ್ರಚಾರಗಳು ಮಾಡಬೇಡಿ. ನಿಮ್ಗೆ ಯಾರಿಗಾದ್ರು ಡೌಟ್ ಇದ್ರೆ ನಿಮ್ಮ ಮಕ್ಕಳು ನಮ್ಮಲ್ಲಿ ಯಾಕಂದ್ರೆ ಈ ರೀತಿ ಅಪಪ್ರಚಾರದ ಸಂದರ್ಭದಲ್ಲಿ ಕೇವಲ ಒಂದು ಸಂಸ್ಥೆ ಮೇಲೆ ಪ್ರಭಾವ ಬೀರಲ್ಲ, ಅದು ಅಲ್ಲಿನ ಸರ್, ಸಂಸ್ಥೆ ಹೆಸರು, ಸರ್, ಅದನ್ನ ನಾವು ಇಂಥ- ಅಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಕೂಡ ಎಫೆಕ್ಟ್ ಆಗ್ಲಿಲ್ಲ. ಪ್ರತಿಯೊಬ್ಬರಿಗೆ ಕೂಡ ನ್ಯಾಯ ಸಿಕ್ಕಿದೆ, ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ. ಇದು ಯಾವ ಪ್ರಚಾರ ಅವ್ರು ಏನ್ ಮಾಡಿದ್ರು ಕೂಡ ನಮ್ಮ ಎಕ್ಸೆಲ್ ಸಂಸ್ಥೆ ಬಗ್ಗೆ ನೀವೇ ಇರ್ಬೋದು ಸರ್. Yes. ಈಗ ಎಕ್ಸೆಲ್ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ. ಈಗ Yes. ನಾವು ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದು ಇದೊಂದು ರೀತಿಯ ನಮ್ಮ ಪ್ರಚಾರವೇ ಆಗಿದೆ. ಮತ್ತೆ ಈಗ ಸುಳ್ಳು ಹೇಳಿಕ್ಕೆ ಆಗುದಿಲ್ಲ Yes, ಅಲ್ವಾ? correct. ಈಗ ನಮ್ಮಲ್ಲಿ ಓದಿದ ಮಕ್ಕಳಿಗೆ ನಮ್ದು ಎಕ್ಸಾಮ್ ಸೆಂಟರ್ ಇದು. Yes, ಇಡೀ correct. ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಆಗ್ಬೇಕು ಅಂತ Okay. ಹೇಳಿದ್ರೆ ಅದು ಗೊತ್ತಿರ್ಬೋದು ನಿಮ್ಗೆ. Correct. ಎಕ್ಸಾಮ್ ಸೆಂಟರ್ ಅಂತ ಹೇಳಿದ್ರೆ PU ಕಾಲೇಜ್ ಫೈನಲ್ ಎಕ್ಸಾಮಿಗೆ ಬೇರೆ ಕಾಲೇಜ್ ಮಕ್ಕಳಿಗೆ ಒಂದು ಎಕ್ಸಾಮ್ ಬರೀತಾರೆ. CET ಕೂಡ ಎಕ್ಸಾಮ್ ಸೆಂಟರ್ ಇದೆ. Correct. ಆಮೇಲೆ 5 ವರ್ಷದ ಮಕ್ಕಳಿಗೆ ರಿಸಲ್ಟ್ ಕೊಡ್ತಾ ಇದ್ದೇವೆ. Yes, correct. ಹಾಗಾಗಿ ಇಂಥ ಊಹಾಪೋಹಗಳಿಗೆ ಯಾವುದೇ ರೀತಿ ಸಂಶಯ ಇಲ್ಲ. ಬಟ್ ಇದರಿಂದಾಗಿ ನಮ್ಗೆ ಏನಾಗಿದೆ, ಎಕ್ಸೆಲ್ ಇನ್ನೂ ಪ್ರಚಾರ ಆಯ್ತು ನಮ್ಗೆ. Yes, sir. ನಾವು Sir, ಅದರ ಇದುವರೆಗೂ- ಜೊತೆಗಳು. Yes, ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ನಿಮ್ಮ ಸಂಸ್ಥೆ ಮೇಲೆ ಬಂದಂತ ಅಪಪ್ರಚಾರ ವಿಚಾರ ಆಗಿರ್ಬೋದು, ನೀವು ಅದನ್ನ ಫೇಸ್ ಮಾಡಿದ ವಿಚಾರ ಆಗಿರ್ಬೋದು, ಕಾನೂನಾತ್ಮಕವಾಗಿ ಆ ವಿಚಾರವನ್ನ ಯಾವ ರೀತಿ ಎದುರಿಸ್ತೀರಾ, ಹಾಗೆ 2019-20 ಸಂದರ್ಭದಲ್ಲಿ ನಿಮ್ಮ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ ವಿಚಾರ, ನೀವು ಅದಕ್ಕೂ ಮೊದಲು ಒಬ್ಬ ಲೆಕ್ಚರ್ ಆಗಿ ಯಾವ ರೀತಿಯಾಗಿ ಇದ್ ಮಾಡಿದ್ರಿ, ನಂತರ ಕೋಚಿಂಗ್ ನಮ್ಮ ಸೆಂಟರ್ ಪ್ರಾರಂಭಿಸಿದ ವಿಚಾರ, ಸಂಸ್ಥೆ ಕಟ್ಟಿ ಬೆಳೆಸಿ ಕಳೆದ 6-7 ವರ್ಷಗಳಲ್ಲಿ ನೀಡಿದಂತಹ ಫಲಿತಾಂಶದ ವಿಚಾರ ಆಗಿರ್ಬೋದು, ನಿಮ್ಮ ಸಂಸ್ಥೆಯಲ್ಲಿ ಯಾವ ರೀತಿಯ ಶಿಕ್ಷಣವನ್ನ ನೀಡ್ತಾ ಇದ್ದೀರಾ, ಹಾಸ್ಟೆಲ್ ಫೆಸಿಲಿಟಿ ಆಗಿರ್ಬೋದು, JEE ನೀಟು ಹಾಗೂ ಹಾಗೆ CET ಕೋಚಿಂಗ್ ಗಳಾಗಿರ್ಬೋದು, ಅಲ್ಲಿ ಬಂದಿರುವಂತಹ ರಾಜ್ಯ ಮಟ್ಟದಲ್ಲಿ ಬಂದಿರುವಂತಹ ಫಲಿತಾಂಶದ ವಿಚಾರ ಆಗಿರ್ಬೋದು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯ ಆಗಿರ್ಬೋದು, ಅಡ್ಮಿಷನ್ ನ ವಿಚಾರ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಸ್ಕೂಲ್ ಕೂಡ ಈಗ ಪ್ರಾರಂಭವಾಗಿದ್ದ ವಿಚಾರ ಆಗಿರ್ಬೋದು, ಮುಂದೆ ನೀವು ಇಟ್ಕೊಂಡಿರುವಂತಹ ಒಂದು ಸ್ಕೂಲ್ ಆಗಿರ್ಬೋದು, ಒಂದು ರೆಸಿಡೆಂಟಲ್ ನ ಒಂದು ಡ್ರೀಮ್ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್, ಎಲ್ರಿಗೂ ಕೂಡ ನಮಸ್ಕಾರ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದು ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.